ಯಾಕಂದ್ರೆ ಅದರಿಂದ ಇವತ್ತು ತುಂಬಾ ಇಂಪಾರ್ಟೆಂಟು, ಚೆನ್ನಾಗಿ ಜ್ಞಾಪನ ಇಟ್ಕೊಳ್ಳಿ ಅದರ. ಇದು ಯಾರ ಬಗ್ಗೆಪ್ಪ ಅಂದ್ರೆ ಉಜ್ಜಿನ ಬಗ್ಗೆ ನಾವೇನ್ ಮಾಡೋಣ ಸತ್ಯವೇದ ನೋಡೋಣ. ಅರ್ಥ ಆಯ್ತಾ? ಈ ಕ್ಲಾಸ್ ಅಂತ್ಯದಲ್ಲಿ ನಿಮ್ಗೆ ಏನೋ ಪ್ರಶ್ನೆಗಳಿತ್ತು ಖಂಡಿತವಾಗಿ ನೀವೇ ಮಾಡೋದು ಕೇಳ್ಬೋದು. ಅದನ್ನ ದಯವಿಟ್ಟು ಎಲ್ಲ ಸಹೋದರಗಳು ಗಮನ ಇಟ್ಟು ವಾಕ್ಯನ ಕೇಳ್ಬೇಕಾ ಕೇಳ್ಕೊಂತೀನಿ. ಓಕೆ, ಟೋನಿ ಬುದರ್, ಯು ಕ್ಯಾನ್ ಕಂಟಿನ್ಯೂ. ರೈಟ್ ಬ್ರದರ್, ಥ್ಯಾಂಕ್ ಯು. ಕರ್ತನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದಿನದಲ್ಲೂ ಕೂಡ ದೇವರ ಕೃಪೆಯಿಂದ ನಿಮ್ಮ ಮಧ್ಯದಲ್ಲಿ ಆತನ ಸತ್ಯ ವಚನಗಳನ್ನು ಮಾತನಾಡೋದಕ್ಕೂ, ನಿಮ್ಮ ಮಧ್ಯದಲ್ಲಿ ಈ ವಿಚಾರಗಳನ್ನ ಹಂಚಿಕೊಳ್ಳೋದಕ್ಕೂ ದೇವರು ಮಾಡಿದಂಥ ಕೃಪೆಗೋಸ್ಕರ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಸಭಿಕರು ನಿಮಗೂ ಕೂಡ ಈ ದಿನದಲ್ಲಿ ಸಹೋದರನು ಏರ್ಪಡಿಸಿರುವ ಈ ಒಂದು ಕೂಟಕ್ಕೆ ಸರಿಯಾದ ಸಮಯಕ್ಕೆ ಬಂದು ದೇವರ ಮೇಲೆ ಇರುವಂಥ ಅಪಾರವಾದ ನಂಬಿಕೆ ಪ್ರೀತಿಯನ್ನ ನೀವು ತೋರಿಸಿರೋ ಈ ಒಂದು ಕಾರ್ಯಕ್ಕಾಗಿ ಕೂಡ ನಿಮಗೆ ಕೃತಜ್ಞತೆಗಳನ್ನ ಧನ್ಯವಾದಗಳನ್ನ ತಿಳಿಸ್ಕೊತೀವಿ. ಸಹೋದರ ಸಹೋದರರೇ, ಇಷ್ಟು ದಿನ ಸಹೋದರನ ಮೂಲಕ ಅನೇಕ ಸಹೋದರಿ ಪ್ರಾರ್ಥನೆ ಮಾಡ್ದಂಗೆ ಅನೇಕ ಸತ್ಯದ ಗೂಢಾಚಾರದ ವಿಚಾರಗಳನ್ನ ಸ್ವಾಮಿ ಸಹೋದರನ ಮೂಲಕ ನಿಮಗೆ ತಿಳಿಸಿ, ಆ ಸತ್ಯವು ನಿಮ್ಮನ್ನ ಬಿಡುಗಡೆ ಮಾಡುವ ಒಂದು ವಿಷಯದಲ್ಲಿ ದೇವರು ಕೃಪೆ ತೋರಿಸ್ತಾ ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ಕೂಡ ನೀವು ತುಂಬಾನೇ ದೇವರಿಗೆ ಕೃತಜ್ಞತೆ ಉಳ್ಳವರಾಗಿ ಇರಬೇಕು ಅಂತ ಕೂಡ ನಾವು ನೋಡುವಂತರಾಗಿದ್ದೀವಿ. ಸಹೋದರ ಸಹೋದರ, ಅನೇಕ ವಿಚಾರಗಳು ನಾವು ಕ್ರಿಸ್ತನಲ್ಲಿ ಅಥವಾ ಸ್ವಾಮಿಯ ಹೆಸರನ್ನ ಕೇಳಿ ಪ್ರಾರಂಭದಲ್ಲಿ ಯೇಸು ಸ್ವಾಮಿ ಮೇಲೆ ನಾವು ನಂಬಿಕೆಯನ್ನ ಇಟ್ಟು ಎಷ್ಟೋ ದಿನಗಳು ವರ್ಷಗಳು ನಾವು ಆತನ ವಾಕ್ಯಗಳನ್ನ ಕೇಳಿ ಸತ್ಯವೇದದ ವಿಚಾರಗಳನ್ನ ಕೇಳಿ ಅದರ ಪ್ರಕಾರ ನಡೆಯೋದಕ್ಕೆ ಪ್ರಯತ್ನ ಮಾಡಿ ಇಷ್ಟು ದಿನ ಕೂಡ ನೀವು ಆ ಒಂದು ಮಾರ್ಗದಲ್ಲಿ ಬಂದಿದ್ದೀರಾ. ಆ ರೀತಿಯಲ್ಲಿರುವಾಗ ಇನ್ನೂ ಕೂಡ ಅಂತ ಒಂದು ಸತ್ಯವೇದದ ವಿಚಾರಗಳನ್ನ ನೋಡುತ್ತಾ ಇನ್ನೂ ನಿಮ್ಮಲ್ಲಿ ದೇವರ ಹತ್ತಿರ ಬರೋದಕ್ಕೂ, ದೇವರ ವಚನದಲ್ಲಿ ಇನ್ನೂ ಒಂದಷ್ಟು ವಿಷಯಗಳು ನಿಮಗೆ ಪ್ರಶ್ನೆಯಾಗೆ ಉಳ್ಕೊಂಡಿರೋದ್ರಿಂದ ಆ ಪ್ರಶ್ನೆಗಳನ್ನ ಹುಡುಕಿ ಈ ಒಂದು ಐಕ್ಯತೆಗೆ ಬಂದು ಆ ಪ್ರಶ್ನೆಗಳಿಗೆ ಅನೇಕ ರೀತಿಯಲ್ಲಿ ಆ ಉತ್ತರಗಳನ್ನ ಕೂಡ ನೀವೇನ್ ಮಾಡಿರ್ಬೇಕು, ನೀವು ಈಗಲೇ ಅದಕ್ಕೆ ಉತ್ತರಗಳು ಕೂಡ ನಿಮಗೆ ಸಿಕ್ಕಿರ್ಬೇಕು. ಸೊ ಆ ರೀತಿಯಲ್ಲಿ ಸಹೋದರ ಸಹೋದರರೇ, ಈ ಒಂದು ವಿಶೇಷವಾದ ಒಂದು ಬೆಳಕಿಗೆ ಕರೆತಂದಿರುವ ತಂದೆಯಾದ ದೇವರು ನಮ್ಮನ್ನ ಹಾರಿಸ್ಕೊಂಡು ಲೋಕದಲ್ಲಿ ಎಷ್ಟೋ ಬುದ್ಧಿವಂತರು, ಎಷ್ಟೋ ಜ್ಞಾನಿಗಳು, ಎಷ್ಟೋ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ರೂ ಕೂಡ ಪೌಲ್ ಹೇಳ್ದಂಗೆ ಅಥವಾ ಸ್ವಾಮಿ ಹೇಳ್ದಂಗೆ ಅಲ್ಪವಾಗಿರುವ ನಮ್ಮನ್ನ ದೇವರು ಹುಡುಕಿ ಈ ಒಂದು ಬೆಳಕನ್ನ ಕೊಟ್ಟಿದ್ದಾರೆ ಅಂದ್ರೆ ಅದು ನಮ್ಮಲ್ಲಿ ನಡೆದಿರುವಂತ ಒಂದು ಅದ್ಭುತ ಕಾರ್ಯ ಅಂತ ಕೂಡ ನಾವು ಹೇಳ್ಬೋದು. ಸಹೋದರ ಸಹೋದರರೇ, ನಾವು ಮಾಡಿದಂತ ಯಾವುದೇ ಕೆಲಸಗಳಿಂದ ಈ ಸತ್ಯದ ಬೆಳಕು ನಮಗೆ ಬಂದಿಲ್ಲ. ದೇವರು ಕೃಪೆ ತೋರಿಸಿರೋದ್ರಿಂದಾನೇ ಈ ಸತ್ಯದ ಬೆಳಕು ನಮಗೆ ಸಿಕ್ಕಿರೋದು ಅಂತ ಕೂಡ ನಮ್ಮ ನಂಬಿಕೆ ವಿಶ್ವಾಸ ಕೂಡ ಸಹೋದರ ಸಹೋದರರೇ. ಆ ರೀತಿಯಲ್ಲಿ ನಾವು ನೋಡ್ಬೇಕಾದ್ರೆ ನಾವು ಸ್ವಾಮಿಯ ಹೆಸರನ್ನ ಕೇಳಿ ಪ್ರಾರಂಭದ ಒಂದು ದಿನಗಳಲ್ಲಿ ಆತನ ಮಹಿಮೆಯಾದ ಆ ಒಂದು ಸುವಾರ್ತೆಯನ್ನ ಕೇಳಿದ ನಂತರ ಆತನನ್ನ ಹಿಂಬಾಲಿಸೋದಕ್ಕೆ ನಮ್ಮ ಪ್ರಯತ್ನಗಳು ಆಗ್ಲೇ ಪ್ರಾರಂಭವಾಗಿ ಈ ಹಂತಕ್ಕೆ ದೇವರು ನಮ್ಮ ಕರ್ಕೊ ಬಂದಿದ್ದಾರೆ. ಈ ಒಂದು ಹಂತಕ್ಕೆ ದೇವರು ಕರ್ಕೊ ಬರುವಾಗ ನಮ್ಮಲ್ಲಿ ವೈಯಕ್ತಿಕವಾಗಿ ನೋಡಿದಾಗ ನಮ್ಮ ಒಬ್ಬೊಬ್ರಿಗೂ ಕೂಡ ದೇವರಿಗೆ
ನಿಷ್ಠಾವಂತಿಕೆಯಾಗಿರ್ಬೇಕು ಅಂತ ಒಂದು ಮನಸ್ಸು ನಮ್ಮೆಲ್ರಿಗೂ ಇದೆ. ನಾವು ಯೇಸು ಸ್ವಾಮಿಯನ್ನ ಹಿಂಬಾಲಿಸಿ ಈ ರಕ್ಷಣೆಯನ್ನ ಹೊಂದ್ಕೋಬೇಕು ಅಂತ ಸಹೋದರನು ಕೊಟ್ಟಿರುವ ಈ ಸತ್ಯದ ಮೂಲಕ ಆ ವಿಶೇಷವಾದ ಒಂದು ರಕ್ಷಣೆ ನಮಗೆ ಇದೆ ಅಂತ ವಚನದಲ್ಲಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಅಲ್ವಾ. ಈ ಸತ್ಯದ ಬೆಳಕಿಗೆ ಬರೋದಕ್ಕೆ ಮುಂಚೆ ಈ ಒಂದು ವಿಶೇಷವಾದ ರಕ್ಷಣೆಗಳ ಬಗ್ಗೆ ಅತಿ ಹೆಚ್ಚಾಗಿ ನಮಗೆ ಗಮನ ಇರಲಿಲ್ಲ ಅಲ್ವಾ. ಕ್ರೈಸ್ತರಿಗೆ ಮಾತ್ರ ರಕ್ಷಣೆ ಉಂಟು, ಅಥವಾ ತಪ್ಪು ಮಾಡಿದವರು ನರಕಕ್ಕೆ ಹೋಗುವಂತ ವಿಷಯಗಳು, ಇದೆಲ್ಲ ಈ ರೀತಿಯ ಒಂದು ಗೊಂದಲದ ಒಂದು ವಿಷಯದಲ್ಲಿ ನಾವು ಯಾವಾಗ್ಲೂ ಇದ್ದೀವಿ ಅಲ್ವಾ. ನೀವು ಸ್ವಲ್ಪ ಯೋಚನೆ ಮಾಡಿ ನೋಡಿದಾಗ ಒಬ್ಬ ಕ್ರೈಸ್ತನು ಅಥವಾ ನಿಮ್ಮ ಮಧ್ಯದಲ್ಲಿ ಯಾರಾದ್ರೂ ತೀರ್ಕೊಂಡಾಗ ಅಲ್ಲಿ ಹೇಳುವಂತ ವಿಚಾರಗಳು ಏನಂದ್ರೆ, ಆಗ್ಲೇ ಅವರು ಪರಲೋಕದಲ್ಲಿ ದೇವರ ಸಂಗಡ ಇದ್ದಾರೆ ಅಂತ ಒಂದು ವಿಷಯವನ್ನ ತಿಳಿಸ್ತಾರೆ ಅಲ್ಲಿ ನಡೆಸುವಂತ ಒಂದು ವ್ಯಕ್ತಿ. ಆದರೆ ಇನ್ನೊಂದು ವಿಚಾರ ಏನು ಹೇಳ್ತಾರೆ ಅಂದ್ರೆ, ನ್ಯಾಯ ತೀರ್ಪಿನ ದಿನದಲ್ಲಿ ದೇವರು ಪರಲೋಕಕ್ಕೂ ನರಕಕ್ಕೂ ಜನರನ್ನ ಕಳಿಸ್ತಾರೆ ಅಂತ ಇನ್ನೊಂದು ರೀತಿಯ ಒಂದು ವಿಷಯವನ್ನ ಕೂಡ ತಿಳಿಸ್ತಾರೆ. ಸೊ ಇದು ಯಾವುದು ಸರಿ ಅನ್ನೋದು ನಮ್ಗೆ ಯಾವಾಗ್ಲೂ ಏನಾಗಿತ್ತು, ಗೊಂದಲವಾಗೇ ಇತ್ತು. ಆದ್ರೆ ಈಗ ನೀವು ಪುರುಸತ್ತಾಗಿ ಸಹೋದರರು ತಗೊಂಡಂತ ಈ ಪಾಠವನ್ನ ನಿಧಾನಿಸಿ ಕೇಳಿದಾಗ ಸ್ವಾಮಿಯ ಚಿತ್ತ, ಸ್ವಾಮಿಯ ಯೋಜನೆ ಸಂಪೂರ್ಣವಾಗಿ ನಿಮಗೆ ಒಂದು ಅರ್ಥ ಕೊಡುವಂತ ರೀತಿಯಲ್ಲಿ ನಿಮಗೆ ಸಹೋದರನು ಅದನ್ನ ಒಂದು ಒಳ್ಳೆಯ ಹಾರ ಅಲ್ವಾ, ಒಂದು ಒಳ್ಳೆಯ ಹಾರವನ್ನ ಯಾವ ರೀತಿ ಜೋಡಿಸಿ ಅದನ್ನ ತಯಾರಿಸ್ತಾರೋ ಆ ರೀತಿ ದೇವರ ವಾಕ್ಯವನ್ನ ಹಾರ್ಮನೈಸ್ ಮಾಡಿ ನಮಗೆ ಸಹೋದರನು ಕೊಡ್ತಾರೆ. ಸೊ ಆ ರೀತಿಯ ವಿಚಾರಗಳನ್ನ ನೋಡುವಾಗ ಸಹೋದರರೇ, ಈ ದೇವರಿಗೆ ನಾನು ಏನಾದರೂ ರೀತಿಯಲ್ಲಿ ದೇವರನ್ನ ಮೆಚ್ಚಿಸ್ಬೇಕು, ಯಾವ್ದಾದ್ರೂ ರೀತಿಯಲ್ಲಿ ದೇವರಿಗೆ ಇನ್ನೂ ನಾನು ಕೆಲಸಗಳನ್ನ ಮಾಡಬೇಕು ಅನ್ನುವ ಒಂದು ಛಲ ನಮ್ಮಲ್ಲಿ ಯಾವಾಗ್ಲೂ ಈ ಮಾರ್ಗದಲ್ಲಿ ಬಂದಾಗ ನಿಜವಾಗ್ಲೂ ಇರ್ತದೆ. ಅದು ತುಂಬಾ ಒಳ್ಳೆಯ ವಿಷಯನೇ. ಆದರೆ ಈ ಛಲವು ಅಥವಾ ಈ ಒಂದು ಉದ್ದೇಶವು ದೇವರ ಒಂದು ಯೋಜನೆಗೆ, ದೇವರ ಚಿತ್ತಕ್ಕೆ ಅನುಸಾರವಾಗಿ ಇದೆಯಾ ಅನ್ನೋದನ್ನ ಕೂಡ ನಾವು ನೋಡೋದಕ್ಕೆ ತುಂಬಾ ಜವಾಬ್ದಾರಿ ಇದೆ ನಮಗೆ. ಅದೇ ತುಂಬಾ ಮುಖ್ಯವಾದ ಒಂದು ವಿಷಯ ಈ ದಿನದ ಪಾಠದಲ್ಲಿ. ಯಾಕೆಂದ್ರೆ ಸಹೋದರರು ಹೇಳ್ದಂಗೆ ಉಜ್ಜನ ಒಂದು ಘಟನೆಯನ್ನ ನಮ್ಮ ಮನಸ್ಸಿಗೆ ನಾವು ತಂದುಕೊಂಡಿದ್ದೀವಿ. ಆಗ್ಲೇ ಸಹೋದರಿಯರು ನೀವು ಸತ್ಯವೇದದ ಅನೇಕ ಹಿಸ್ಟ್ರಿ ಅಥವಾ ಘಟನೆಗಳನ್ನ ನೀವು ಮನಸ್ಸಿಗೆ ತಂದುಕೊಂಡಿದ್ದೀರ ಅಲ್ವಾ, ನಿಮಗೆ ಆ ನಾಲೆಜ್ ಇದೆ. ಸೊ ಆ ಘಟನೆಯಲ್ಲಿ ನಾವು ನೋಡಿದ್ದು ಉಜ್ಜನ ಒಂದು ಘಟನೆ. ಸೊ ಆ ಉಜ್ಜನ ಘಟನೆಯಲ್ಲಿ ಕೂಡ ನೀವು ನೋಡಿದಾಗ ಉಜ್ಜನ ಏನಪ್ಪಾ ಅಂತ ತಪ್ಪು ಮಾಡ್ಬಿಟ್ಟ ಅಂತ ದೇವರು ಆತನನ್ನ ನಾಶ ಮಾಡ್ಬಿಟ್ರು ಅಂತ ನಮ್ಗೆ ಈಗಲೂ ಕೂಡ ಪ್ರಶ್ನೆ ಇರ್ಬೋದು ಒಂದು ವೇಳೆ ಅಲ್ವಾ. ಉಜ್ಜನು ಆ ಒಂದು ಮಂಜೂಷು ಬೀಳಬಾರದು ಅಂತ ತಾನೇ ಅವರು ಪ್ರಯತ್ನ ಮಾಡಿದ್ದು. ಆ ದೇವರಿಗೆ ಅವರು ಕೊಡುವಂತ ಗೌರವ ತಾನೇ ಅದು. ಮತ್ತೆ ಯಾಕೆ ದೇವರು ಆತನನ್ನ ನಾಶ ಮಾಡ್ಬಿಟ್ರು ಅಂತ ಒಂದು ವೇಳೆ ನಮ್ಮಲ್ಲಿ ಪ್ರಶ್ನೆ ಇರ್ಬೋದು, ಸರಿನಾ? ಸೊ ಆ ಪ್ರಶ್ನೆಯನ್ನ ಇಟ್ಕೊಂಡು ಈ ಘಟನೆಯನ್ನ ಇವಾಗ ನೋಡೋಣ. ಸೊ ಈ ಘಟನೆಯಲ್ಲಿ ಮುಖ್ಯವಾದ ಪಾತ್ರ ವಹಿಸುವಂತ ವ್ಯಕ್ತಿ ಯಾರು ಅಂದ್ರೆ, ಸ್ವಾಮಿಯ ದೇವರ ಮನಸ್ಸಿಗೆ ಮೆಚ್ಚುಗೆಯಾಗಿರುವಂತ ಒಬ್ಬ ಭಕ್ತ. ಇದು ಯಾರು ಅಂದ್ರೆ ದಾವೀದನು. ಸೊ ದಾವೀದನ ಒಂದು ಆಳ್ವಿಕೆಯಲ್ಲೇ ಈ ಕಾರ್ಯ ನಡೀತದೆ, ಸರಿನಾ? ಸೊ ಇದರ ಹಿನ್ನೆಲೆಯನ್ನ ನಾವು ನೋಡ್ಕೊಬಿಡೋಣ. ಫಸ್ಟ್ ಇದರ ಹಿನ್ನೆಲೆ ಏನು ಅಂತ ನೋಡ್ಬೇಕಾದ್ರೆ, ಇಸ್ರೇಲ್ ಜನಕ್ಕೆ ಪ್ರಾಮುಖ್ಯವಾಗಿ ಏನು ಅವರ ಒಂದು ಜೀವನದ ಒಂದು ಉದ್ದೇಶ ಅಥವಾ ದೇವರು ಅವರ ಜೊತೆಯಲ್ಲಿ ಹತ್ರನೇ ಇದ್ದಾರೆ ಅನ್ನೋದಕ್ಕೆ ಅವರಿಗೆ ಏನು ಒಂದು ವಿಷಯ ಅವರು ನಂಬಿದ್ರು ಅಂದ್ರೆ, ದೇವರು ಆ ಒಂದು ಅರಣ್ಯದಲ್ಲಿ ಮಂಜೂಷನ್ನ ಕಟ್ಟಕ್ಕೆ ಹೇಳಿದ್ರಲ್ಲ,
ನೀವು ಈ ಪಾಠ ಎಲ್ಲ ಕೇಳಿರ್ತೀರಾ, ಟ್ಯಾಬರ್ನಾಕಲ್ ಎಲ್ಲ ಕೇಳಿರ್ತೀರಾ ಅಲ್ವಾ? ಅದ್ರೊಳಗಿರುವಂತ ಮಂಜೂಷನ್ನ ಕೂಡ ಆ ವಿಚಾರವಾಗಿ ಸಹೋದರ ನಿಮಗೆ ಹೇಳ್ಕೊಟ್ಟಿರ್ತಾರೆ. ಆ ಮಂಜೂಷನ ಒಂದು ವಿಷಯದಲ್ಲಿ ಇಸ್ರೇಲ್ ಜನಾಂಗದವರು ತುಂಬಾ ಸ್ಪಷ್ಟವಾಗಿದ್ರು. ಏನು ಅಂದ್ರೆ, ಆ ಮಂಜೂಷು ನಮ್ಮ ಬಳಿಯಲ್ಲಿದ್ರೆ ದೇವರು ನಮ್ಮ ಸಂಗಡ ಇದ್ದಾರೆ ಅನ್ನುವ ಒಂದು ದೀರ್ಘವಾದ ಅಥವಾ ಒಂದು ಆಳವಾದ ಒಂದು ನಂಬಿಕೆ ಇವರಲ್ಲಿತ್ತು. ಅದಕ್ಕೋಸ್ಕರನೇ ನಾವು ನೋಡಿದಾಗ ಸಹೋದರರೇ, ಆ ಮಂಜೂಷಲ್ಲಿ ಏನಿತ್ತು ಅಲ್ವಾ, ಇದೆಲ್ಲ ನಮಗೆ ಗೊತ್ತಿರುವಂತ ವಿಷಯ. ಸತ್ಯವೇದದಲ್ಲಿ ನೀವು ಓದಿರ್ತೀರಾ ಆ ಮಂಜೂಷೊಳಗೆ ಏನಿತ್ತು. ಆ ಮಂಜೂಷನ್ನ ದೇವರು ಎಲ್ಲೇ ಆ ಒಂದು ಆ ಒಂದು ಟ್ಯಾಬರ್ನಾಕಲ್ ಅಲ್ಲಿ ಎಲ್ಲದನ್ನ ಇಡಬೇಕು ಅನ್ನೋದನ್ನ ಕೂಡ ಸ್ಪಷ್ಟವಾಗಿ ಹೇಳಿದ್ರು. ಸೊ ಆ ರೀತಿ ಆ ಮಂಜೂಷನ ಮೇಲೆ ಇದ್ದಂತ ಒಂದು ನಂಬಿಕೆ ಇಸ್ರೇಲ್ ಜನಕ್ಕೆ ಅತಿ ಹೆಚ್ಚಾಗಿತ್ತು. ಅದು ಕಾಲಕ್ರಮೇಣ ಯಾವ ರೀತಿ ಆಗ್ಬಿಡ್ತು ಅಂದ್ರೆ, ದೇವರು ಅವರ ಸಂಗಡ ಇದ್ದಾರೆ ಅನ್ನೋದಕ್ಕೆ ಆ ಮಂಜೂಷೆ ಒಂದು ವಿಷಯವಾಗಿತ್ತು. ಅದು ನಿಜವಾಗ್ಲೂ ದೇವರು ಅದಕ್ಕೋಸ್ಕರನೇ ಆ ಒಂದು ಮಂಜೂಷನ್ನ ಮಾಡಕ್ಕೆ ಹೇಳ್ತಾರೆ. ನೀವು ವಚನಗಳನ್ನ ಓದಿ ನೋಡಿದಾಗ ಅಲ್ಲಿ ಮೋಶೆಗೆ ಹೇಳ್ತಾರೆ, ನಾನು ನನ್ನ ಜನರಾಗಿರುವ ಇಸ್ರೇಲ್ ಜನದ ಮಧ್ಯದಲ್ಲಿ ವಾಸ ಮಾಡೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿನೇ ಆ ಒಂದು ಆ ಒಂದು ಮಂಜೂಷ ಆ ಒಂದು ಟ್ಯಾಬರ್ನಾಕಲ್ನ ಕಟ್ಟಿಸ್ತಾರೆ. ಆ ಒಂದು ವಿಷಯದಲ್ಲಿ ಆ ಮಂಜೂಷು ತುಂಬಾ ಪ್ರಾಮುಖ್ಯವಾಗಿತ್ತು. ಯಾಕಂದ್ರೆ ಆ ಶಕೀನಾ ಗ್ಲೋರಿ ಅಥವಾ ಆ ಮಹಿಮೆಯ ಒಂದು ಬೆಳಕು ಆ ಒಂದು ಮಂಜೂಷಿನಿಂದಾನೇ ಆ ಇಸ್ರೇಲ್ ಜನಾಂಗದ ಆ ಅರಣ್ಯದಲ್ಲಿ ಅವ್ರಿಗೆ ಬರ್ತಾ ಇತ್ತು ಅಂತ ಕೂಡ ನಮ್ಗೆ ವಚನಗಳು ಕ್ಲಿಯರ್ ಆಗಿ ಹೇಳುವಂತದ್ದಾಗಿ. ಆ ರೀತಿಯಲ್ಲಿ ಇರುವಾಗ ಇದೇನಾಗೋಯ್ತು ಅಂದ್ರೆ, ಕಾಲಕ್ರಮೇಣ ಈ ಮಂಜೂಷು ಒಂದು ಮ್ಯಾಜಿಕ್ ಬಾಕ್ಸ್ ತರ ಆಗೋಯ್ತು ಇಸ್ರೇಲ್ ಜನಾಂಗದ ಮಧ್ಯದಲ್ಲಿ. ಏನಪ್ಪಾ ಇದು ಅಂದ್ರೆ, ಇಸ್ರೇಲ್ ಜನಾಂಗದವರು ಅವರ ನಡವಳಿಕೆ, ಅವರ ಜೀವಿತ, ಅವರ ನಂಬಿಕೆ ನಾನಾ ರೀತಿಯಲ್ಲಿ ದೇವರಿಗೆ ವಿರುದ್ಧವಾಗಿದ್ರು ಕೂಡ ಆ ಮಂಜೂಷು ಅವ್ರ ಹತ್ರ ಇದ್ಬಿಟ್ರೆ ದೇವರು ಅವರ ಸಂಗಡ ಇದ್ದಾರೆ ಅನ್ನುವ ಒಂದು ತಪ್ಪಾದ ನಂಬಿಕೆಯಲ್ಲಿ ಇಸ್ರೇಲ್ ಜನಾಂಗದವರು ಬದುಕ್ತಾ ಇದ್ರು ಒಂದು ಕಾಲ ಸಮಯದಲ್ಲಿ. ಸಹೋದರ ಅವರು ದೇವರಿಗೆ ವಿರುದ್ಧವಾಗಿ ಅನ್ಯ ದೇವತೆಗಳನ್ನ ಪೂಜಿಸಿ, ಅನ್ಯ ದೇವತೆಗಳಿಗೆ ಆರಾಧನೆ ಮಾಡಿ, ಅವರಿಗೆ ಆ ಯಜ್ಞ ಹೋಮಗಳನ್ನ ಕೊಟ್ಟು ಇದೆಲ್ಲ ಮಾಡೋದು. ಆದ್ರೆ ಅವ್ರ ಮನಸ್ಸಲ್ಲಿ ಏನಂದ್ರೆ, ನಾವು ಇಸ್ರೇಲ್ ಜನಾಂಗದವರು, ನಾವು ದೇವರಿಗೆ ಸ್ವಕೀಯ ಜನರಾಗಿದ್ದೀವಿ, ಅದರಿಂದ ದೇವರು ನಮ್ಮ ಸಂಗಡ ಯಾವಾಗ್ಲೂ ಇರ್ತಾರೆ ಅನ್ನುವ ಒಂದು ನಂಬಿಕೆ ಅವರಲ್ಲಿತ್ತು. ಆದರೆ ಸಹೋದರರೇ, ನಮಗೆ ಸತ್ಯವೇದವು ಆ ವಿಷಯವನ್ನ ತಿಳಿಸಿದಾಗ ನಾವು ನೋಡ್ತೀವಿ, ಒಂದು ಕಾಲ ಸಮಯದಲ್ಲಿ ಈ ಒಂದು ವಿಷಯಗಳನ್ನ ನೋಡುವಾಗ ಸಹೋದರರೇ, ಏಲಿಯ ಮಕ್ಕಳು ಈ ಮಂಜೂಷನ್ನ ತಗೊಂಡು ಫಿಲಿಸ್ತೀಯರ ಮಧ್ಯದಲ್ಲಿ ಅವರು ಯುದ್ಧ ಮಾಡಕ್ ಹೋದಾಗ ಆ ಮಂಜೂಷು ಅಲ್ಲಿ ಅವರಿಗೆ ಜಯವನ್ನ ಕೊಟ್ಟಿಲ್ಲ, ಬದಲಾಗಿ ಸೋಲನ್ನ ಕೊಡ್ತು. ಆ ಏಲಿಯ ಇಬ್ರು ಮಕ್ಕಳು ಕೂಡ ಅಲ್ಲಿ ನಾಶವಾದ್ರು ಆ ಯುದ್ಧದಲ್ಲಿ ಅಂತ ಕೂಡ ನಮಗೆ ಒಂದು ಕಾರ್ಯ ಅಲ್ಲಿ ಗೊತ್ತಾಗ್ತಾ ಇದೆ. ಅದು ನಮಗೆ ಸ್ವಲ್ಪ ಮಾಹಿತಿ ಬೇಕು ಅಂದ್ರೆ ಸಹೋದರರೇ, ನೀವು ಒಂದು ವಚನವನ್ನ ಕೂಡ ಓದಿ ಆ ಮಂಜೂಷನ್ನ ನಾವು ಹಂಗೆ ಟ್ರ್ಯಾಕ್ ಮಾಡ್ಕೊಬರೋಣ. ಎಲ್ಲಿಂದ ವಚನದಲ್ಲಿ ಎಲ್ಲಿತ್ತು, ಎಲ್ಲಿ ಬಂತು, ಆಮೇಲೆ ದಾವೀದನ ಎಲ್ಲಿ ತಗೊಬಂದ್ರು ಅಂತ ಇದನ್ನ ನಿಧಾನಕ್ಕೆ ನಾವು ಟ್ರ್ಯಾಕ್ ಮಾಡಿದ್ರೆ ಫಸ್ಟ್ ನಾವ್ ಎಲ್ಲಿ ನೋಡ್ತೀವಿ ಅಂದ್ರೆ, ಯೋಶುವನ ಪುಸ್ತಕ 18ನೇ ಅಧ್ಯಾಯ 1ನೇ ವಚನ. ಯೋಶುವನ ಪುಸ್ತಕ 18ನೇ ಅಧ್ಯಾಯ 1ನೇ ವಚನವನ್ನ ಓದೋಣ. ದೇಶವೆಲ್ಲ ವಶವಾದ ಮೇಲೆ ಇಸ್ರಾಯೇಲ್ ಸಮೂಹದ ಎಲ್ಲ ಜನರು ಶಿಲೋಮಿನಲ್ಲಿ ಕೂಡಿ ಬಂದು ದೇವದರ್ಶನ ಗುಡಾರವನ್ನು ನಿಲ್ಲಿಸಿದರು. ನೋಡ್ರಿ, ಅಲ್ಲಿ ಯೋಶುವನ ಸಮಯದಲ್ಲಿ ಈ ಒಂದು ಏನಂತ ಹೇಳ್ಬೇಕಾದ್ರೆ, ಈ ಒಂದು ಮಂಜೂಷ್ ಪೆಟ್ಟಿಗೆ ಅಥವಾ ದೇವದರ್ಶನ ಗುಡಾರವನ್ನ ಅಲ್ಲಿ ನಿಯಮಿಸಿದ್ರು. ಎಲ್ಲಿ? ಶಿಲೋ ಅನ್ನುವ ಒಂದು ಜಾಗದಲ್ಲಿ. ಇಲ್ಲಿ ಅದು ಇರಿಸಲ್ಪಟ್ಟಿತ್ತು ಅಂತ ಕೂಡ ನೋಡ್ತೀವಿ. ಅದಾದ ನಂತರ ನೀವು ಕಾಲಕ್ರಮೇಣ ನೋಡಿದಾಗ ಸೌಲನ ಒಂದು ಆಳ್ವಿಕೆಯಲ್ಲಿ ಸೌಲನು ಎಷ್ಟು ವರ್ಷ ಆಳ್ವಿಕೆ ಮಾಡಿದ್ರು ಅಂತ ಕೂಡ ನಮಗೆ ಗೊತ್ತಿದೆ ಅಲ್ವಾ. 40 ವರ್ಷ ಸೌಲನು ಇಸ್ರೇಲ್ ಜನಾಂಗವನ್ನ ಆಳ್ವಿಕೆ ಮಾಡಿದ್ರು.
ಈ 40 ವರ್ಷದಲ್ಲಿ ನೋಡ್ಬೇಕಾದ್ರೆ ಸೌಲನು ಎಲ್ಲಿ ಕೂಡ ಆ ಒಂದು ದೇವದರ್ಶನ ಗೂಡಾರವೋ ಅಥವಾ ಮಂಜೂಷನ್ನ ಯೆರೂಸಲೇಮಿಗೆ ತರಬೇಕು ಅಂತ ಯಾವ ಪ್ರಯತ್ನನೂ ಪಟ್ಟಿಲ್ಲ. ಅದು ಕೂಡ ಅದರ ಜೊತೆ ಆ ಮಂಜೂಷಿನ ವಿಚಾರವಾಗಿ ಸೌಲನು ಎಲ್ಲೂ ಅದನ್ನ ಪ್ರಾಮುಖ್ಯತೆ ಕೊಡದೆ ಇದ್ದಂತ ಒಂದು ಕಾಲ ಸಮಯ. ಸೊ ಆ ರೀತಿಯಲ್ಲಿ ನಾವು ನೋಡ್ಬೇಕಾದ್ರೆ ಏಲಿಯ ಮಕ್ಕಳು ಒಂದು ಸಾರಿ ಆ ಒಂದು ಯುದ್ಧದಲ್ಲಿ ಆದ ಘಟನೆಯನ್ನು ನೋಡುವಾಗ 1 ಸಾಮುವೇಲ 4ನೇ ಅಧ್ಯಾಯ 4ನೇ ವಚನವನ್ನ ನೋಡಬಹುದು. 1 ಸಾಮುವೇಲ 4ನೇ ಅಧ್ಯಾಯ 4ನೇ ವಚನ. ಕೆರೂಬಿಗಳ ಮಧ್ಯದಲ್ಲಿ ಆಸೀನನಾಗಿರುವ ಸೈನ್ಯಾಧೀಶ್ವರನಾದ ಯೆಹೋವನ ಒಡಂಬಡಿಕೆ ಮಂಜೂಷವನ್ನು ತರಿಸಿದರು. ಬ್ರದರ್, ಏಲಿಯ ಇಬ್ಬರು ಮಕ್ಕಳಾದ ಹೊಫ್ನಿ ಫಿನೆಹಾಸ್ ಎಂಬುವರು ದೇವರ ಒಡಂಬಡಿಕೆ ಮಂಜೂಷದ ಸಂಗಡ ಇದ್ದರು. ಬ್ರದರ್ ಒಂದ್ ನಿಮಿಷ, ನಿಮ್ದು ಸಿಗ್ನಲ್ ತುಂಬಾ ವೀಕ್ ಆಗಿದೆ ಅನ್ಸುತ್ತೆ, ಬಿಟ್ಟು ಕೇಳ್ತಾ ಇದೆ. ಸೊ ಅದರಿಂದ ಬೇರೆ ಯಾರಾದ್ರೂ ಆ ಸಿಗ್ನಲ್ ಚೆನ್ನಾಗಿರೋದ್ರ ಇದ್ರೆ ಅದನ್ನ ಓದಿದ್ರೆ ಸ್ಪಷ್ಟತೆ ಸಿಗುತ್ತೆ ನಮ್ಗೆ. ಕೆರಬಿಯರ ಮಧ್ಯದಲ್ಲಿ ಆಸೀನನಾಗಿರುವ ಸೇನಾಧೀಶ್ವರನು ಯೆಹೋವನ ಒಡಂಬಡಿಕೆಯು ಮಂಜೂಷವನ್ನು ತರಿಸಿದ್ದರು. ಎಲಿಯ ಇಬ್ಬರು ಮಕ್ಕಳಾದ ಹೊಫ್ನಿ ಫಿನೆಹಾಸ್ ಎಂಬವರು ದೇವರ ಒಡಂಬಡಿಕೆಯ ಮಂಜೂಷದ ಸಂಗಡ ಇದ್ದರು. ನೋಡ್ರಿ, ಇದು ಘಟನೆ. ನೀವು ಮನೆಯಲ್ಲಿ ಆ ಘಟನೆಯನ್ನ ಫುಲ್ ಆಗಿ ಓದಬೇಕು, ಆವಾಗಲೇ ನಿಮ್ಗೆ ಆ ಸ್ಪಷ್ಟತೆ ಸಿಗುತ್ತೆ. ನಮ್ಗೆ ಪಾಠಕ್ಕೆ ಮುಖ್ಯವಾದ ವಚನಗಳನ್ನ ಮಾತ್ರ ನಿಮ್ಗೆ ಕೊಡ್ತೀನಿ. ಆ ಘಟನೆ ಎಲ್ಲಿತ್ತು ಅಂತ, ಎಲ್ಲಿ ನಡೀತು ಅಂತ ಮಾತ್ರ ನಿಮ್ಗೆ ಹೇಳ್ತೀನಿ. ಸೊ ಅಲ್ಲಿ ನಾವು ನೋಡ್ಬೇಕಾದ್ರೆ ಆ ಶೀಲೋಲ್ಲಿದ್ದ ಆ ಒಂದು ಮಂಜೂಷನ್ನ ಏಲಿಯ ಸಮಯದಲ್ಲಿ ಏಲಿಯ ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ ಆ ಮಂಜೂಷನ್ನ ತರ್ತಾರೆ. ಏನಕ್ಕೆ ಅಂದ್ರೆ ಆ ಮಂಜೂಷು ಒಂದು ಮ್ಯಾಜಿಕ್ ಬಾಕ್ಸ್ ಅಂತ ಆ ಇಸ್ರೇಲ್ ಜನದ ಮಧ್ಯೆ ಅದು ಆಗ್ಬಿಟ್ಟಿತ್ತು. ಅದಕ್ಕೆ ಈ ಫಲಿಸ್ತೀಯರ ಮುಂದೆ ನಾವು ಯುದ್ಧಕ್ಕೆ ಹೋಗ್ಬೇಕಾದ್ರೆ ಈ ಮಂಜೂಷ್ ಇದ್ರೇನೆ ನಮಗೆ ಜಯ ಅಂತ ಇವರು ಅನ್ಕೊಂಡು ಆ ಮಂಜೂಷನ್ನ ಶೀಲೋಯಿಂದ ತರ್ತಾರೆ. ಆದ್ರೆ ಇವರ ಮನಸ್ಸು ಏನಂದ್ರೆ ಇವರು ದೇವರಿಗೆ ವಿರುದ್ಧವಾಗಿ ನಡೀತಾ ಇದ್ದಾರೆ ಎಲ್ಲಾ ವಿಷಯಗಳಲ್ಲಿ. ಆದ್ರೆ ಇವರ ಮಂಜೂಷು ಇವ್ರ ಹತ್ರ ಇದ್ದು ಬಿಟ್ರೆ ದೇವರು ಜಯ ಕೊಡ್ತಾರೆ ಅನ್ನೋದನ್ನ ತಪ್ಪಾದ ಒಂದು ಕಲ್ಪನೆಯಲ್ಲಿ ಅವ್ರು ಇದ್ದದ್ದನ್ನ ನಾವು ಈ ಘಟನೆಯಲ್ಲಿ ನೋಡ್ಬೋದು. ಅದೇ ಆ ಒಂದು ಘಟನೆಯಲ್ಲಿ ನೀವು ನಿಧಾನಕ್ಕೆ ಓದ್ಕೊಂಡು ಹೋದಾಗ ಕಡೆಯದಾಗಿ 21, 22 ವಚನ ಓದಿ. ಅದರಲ್ಲೇ 1 ಸಾಮುವೇಲ 4ನೇ ಅಧ್ಯಾಯ 21 ಮತ್ತೆ 22 ವಚನಗಳು. ಪ್ರೇಮ ಅಷ್ಟು ಓದ್ಬೋದಾ? ಪ್ರೇಮ ಸ್ಟರ್. ಓಕೆ, ಎಜ್ರಾ ಬ್ರದರ್ ನೆಟ್ವರ್ಕ್ ಜಾಗಕ್ಕೆ ಬಂದು ಓದ್ಬೋದು ನೀವು, ತೊಂದರೆ ಇಲ್ಲ. ಕೇಳಿಸ್ತಾ ಇದೆಯಾ ಬ್ರದರ್? ಬ್ರದರ್ ಇವಾಗ ಕ್ಲಿಯರ್ ಇದೆ, ಓದಿ ಬ್ರದರ್. ಸ್ಪಷ್ಟವಾಗಿದೆ, ಅಲ್ಲೇ ಇರಿ ನೀವು. ಓಕೆ, ಓದ್ಬೋದು. ದೇವರ ಮಂಜೂಷವು ಶತ್ರುವಶವಾದದ್ದರಿಂದಲೂ ಮಾವನು ಗಂಡನು ಮೃತ್ಯು ಹೊಂದಿದ್ದರಿಂದಲೂ ಮಹಿಮೆಯು ಇಸ್ರಾಯೇಲರನ್ನು ಬಿಟ್ಟು ಹೋಯಿತೆಂದು ಹೇಳಿ ಆ ಕೂಸಿಗೆ ಇಕಬೋದ್ ಎಂದು ಹೆಸರಿಟ್ಟಳು. ದೇವರ ಮಂಜೂಷವು ಶತ್ರುವಶವಾದದ್ದರಿಂದಲೇ ಇಸ್ರಾಯೇಲರ ಮಹಿಮೆಯು ಹೋಯಿತೆಂದು ಹೇಳಿದಳು. ನೋಡ್ರಿ, ಇಲ್ಲಿ ಆ ಒಂದು ಇಬ್ಬರು ಮಕ್ಕಳು ಸತ್ತಾಗ ಆತನ ಪತ್ನಿ ಏನ್ ಮಾಡ್ತಾರೆ ಅಂದ್ರೆ, ಈಗ ದೇವರ ಮಂಜೂಷು ನಮ್ಮನ್ನ ಬಿಟ್ಟು ಹೋಗಿರೋದ್ರಿಂದ ನಾವು ಇನ್ನು ಯಾವುದೇ ಒಂದು ಯುದ್ಧದಲ್ಲಿ ಜಯವಾಗಲ್ಲ ಅನ್ನುವ ಒಂದು ವಿಚಾರ ಅವರಿಗೆ ಆವಾಗ ತಾನೇ ಗೊತ್ತಾಗುತ್ತೆ. ಸಹೋದರರೇ, ಆ ಸಮಯದಲ್ಲಿ ನಾವು ನೋಡ್ಬೇಕಾದ್ರೆ ಆ ಒಂದು ಮಂಜೂಷು ಫಿಲಿಸ್ತೀಯರ ಕೈಗೆ ಸಿಕ್ಕಿ ಅದೇನಾಗತ್ತೆ ಅಂತ ನೋಡ್ಬೇಕಾದ್ರೆ ಸಹೋದರರೇ, ಅಲ್ಲಿ ಅನೇಕ ಕಾರ್ಯಗಳು ಫಿಲಿಸ್ತೀಯರ ಮಧ್ಯದಲ್ಲಿ ಆ ಮಂಜೂಷು ಅವ್ರ ಕೈಗೆ ಸೇರಿದಾಗ ಅಲ್ಲಿ ನಡೆದಂತ ಘಟನೆಗಳೆಲ್ಲ ನೀವು ನೋಡಿದಾಗ ಸಹೋದರರೇ, ಅಲ್ಲಿ ನೀವು ಮನೆಯಲ್ಲಿ 1 ಸಾಮುವೇಲ 6ನೇ ಅಧ್ಯಾಯ ಎಲ್ಲ ಓದ್ಕೊ ಬಂದ್ರೆ ನಿಮ್ಗೆ ಏನ್ ಕಾಣ್ಬೋದು ಅಂದ್ರೆ, ಈ OPS ಪಿನಿಯಾ ಇರುವ ಈ ಇಬ್ರು ಏಲಿಯ ಮಕ್ಕಳು ಅಲ್ಲಿ ಯುದ್ಧದಲ್ಲಿ ಸೋತು ಅವರು ಬಂದು ಕೊಲ್ಲಲ್ಪಟ್ರು. ಅದಾದ ನಂತರ ಫಿಲಿಸ್ತೀಯರು ಆ ಒಂದು ಮಂಜೂಷನ್ನ ತಗೊಂಡೋಗ್ತಾರೆ. ಫಿಲಿಸ್ತೀಯರು ಮಂಜೂಷನ್ನ ತಗೊಂಡು ಹೋದ ನಂತರ ಅಲ್ಲಿ ನಡೆಯುವ ಘಟನೆಗಳನ್ನ ನೀವೇನ್ ಮಾಡ್ಬೋದು ಅಂದ್ರೆ 5ನೇ ವಚನ 5ನೇ ಅಧ್ಯಾಯ 6ನೇ ಅಧ್ಯಾಯದಲ್ಲಿ ಆ ಸಂಪೂರ್ಣ ಇತಿಹಾಸವನ್ನ ಬರೀತಾರೆ.
ಅದಾದ ನಂತರ ಏನಾಗುತ್ತೆ ಅಂದ್ರೆ ಈಗ ಫಿಲಿಸ್ತೀಯರ ಮಧ್ಯದಲ್ಲಿ ಸ್ವಲ್ಪ ಗೊಂದಲಗಳು ಪ್ರಾರಂಭವಾಗುತ್ತೆ. ಈ ಮಂಜೂಷು ಅವ್ರ ಕೈಗೆ ಹೋದಾಗ ಅಲ್ಲಿ ತುಂಬಾನೇ ತಪ್ಪಾದ ಘಟನೆಗಳು ಮತ್ತೆ ಅಲ್ಲಿ ಅವರಿಗೆ ಅನೇಕ ಸಂಕಷ್ಟಗಳಿಗೆ ಒಳಪಡಿಸ್ಕೋತಾರೆ. ಅವರ ದೇವತೆಗಳು ಅವರ ದೇವಾಲಯದಲ್ಲಿ ಬಿದ್ದೋಗೋದು, ಇಂಥದ್ದೆಲ್ಲ ಸುಮಾರು ವಿಷಯಗಳು ಅಲ್ಲಿ ನಡೆದಾಗ ಏನ್ ಮಾಡ್ತಾರೆ ಅಂದ್ರೆ, ಈಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಸಹೋದರರೇ, ಈ ಮಂಜೂಷು ನಮ್ಮ ಹತ್ರ ಇದ್ರೆ ಇನ್ನೂ ಅನೇಕ ಸಂಕಷ್ಟಗಳು ನಮ್ಗೆ ಬರ್ತದೆ, ಅದರಿಂದ ಇದನ್ನ ವಾಪಸ್ಸು ಇಸ್ರೇಲ್ ಪ್ರಾಂತ್ಯಕ್ಕೆ ನಾವು ಕಳಿಸ್ಬಿಡೋಣ ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ, ಸಹೋದರರೇ, ಅವರು ಆ ಒಂದು ಮಂಜೂಷನ್ನ ಒಂದು ಒಳ್ಳೆಯ ಎತ್ತಿನ ಗಾಡಿಯಲ್ಲಿ ಇಟ್ಟು ಅದನ್ನ ಮತ್ತೆ ಇಸ್ರೇಲ್ ಪ್ರಾಂತ್ಯಕ್ಕೆ ತಗೋಬರ್ತಾರೆ. ಆ ಇಸ್ರೇಲ್ ಪ್ರಾಂತ್ಯಕ್ಕೆ ತಗೋಬಂದಾಗ ಸಹೋದರರೇ, ಅಲ್ಲಿ ಅನೇಕ ಘಟನೆಗಳು ಅಲ್ಲಿ ಬಂದಾಗ ಅಲ್ಲಿ ನೋಡ್ತೀವಿ, ಅಲ್ಲೂ ಕೂಡ ಇಸ್ರೇಲ್ ಜನಾಂಗದವರು ಆ ಮಂಜೂಷನ್ನ ಅದನ್ನ ಇಣಿಕು ನೋಡಿದಾಗ ಅನೇಕ ಜನ ಅಲ್ಲಿ ಸಾವನ್ನಪ್ತಾರೆ. ಅದಾದ ನಂತರ ಏನಾಗುತ್ತೆ ಅಂದ್ರೆ, ಅಲ್ಲಿ ಅಬಿದ್ನಾಬು ಎನ್ನುವ ಒಬ್ಬ ಮನೆಯಲ್ಲಿ ಆ ಮಂಜೂಷನ್ನ ಇಟ್ಬಿಡ್ತಾರೆ. ಈ ಒಂದು ವಿಷಯ ಕೂಡ ನಾವು ನೋಡ್ಬೋದು. 1 ಸಾಮುವೇಲ 7ನೇ ಅಧ್ಯಾಯ 1 ಮತ್ತು 2 ವಚನಗಳನ್ನ ಓದೋಣ. 1 Samuel 7 chapter 1 and 2. ಪ್ರೇಮ ಅಷ್ಟು ಓದ್ತೀರಾ? ಬ್ರದರ್. ಆಗ ಕಿರ್ಯತ್ಯಾರೀಮವರು ಬಂದು ಯೆಹೋವನ ಮಂಜೂಷವನ್ನು ತೆಗೆದುಕೊಂಡು ಹೋಗಿ ಗುಡ್ಡದ ಮೇಲೆ ವಾಸವಾಗಿದ್ದ ಅಬೀನಾದಾಬನ ಮನೆಯಲ್ಲಿಟ್ಟು ಅಲಾಜಾರನನ್ನು ಅದರ 2ನೇ ವಚನ ಕೂಡ ಓದಿ. ಅಂದರೆ 20 ಸಿಸ್ಟರ್ ಸ್ವಲ್ಪ ನೆಟ್ವರ್ಕ್ ಜಾಗ ಬನ್ನಿ, ಇಷ್ಟ ಸ್ವಲ್ಪ ಕಟ್ ಆಗ್ತದೆ. ನೆಟ್ವರ್ಕ್ ಸ್ವಲ್ಪ ಇದಾಗ್ತಾ ಇದೆ, ಸ್ವಲ್ಪ ಚೆಕ್ ಮಾಡಿ. ಮಂಜೂಷವು ಕಿರ್ಯತ್ಯಾರೀಮಿಗೆ ಬಂದು ಬಹಳ ದಿವಸಗಳು, ಅಂದರೆ 20 ವರ್ಷಗಳು ಕಳೆದು ಹೋದವು. ಈ ಕಾಲದಲ್ಲಿ ಎಲ್ಲಾ ಇಸ್ರಾಯೇಲರು ಯೆಹೋವನನ್ನೇ ಹಂಬಲಿಸುತ್ತಿದ್ದರು. ನಾವು ನೋಡಿದಾಗ ಈ ಒಂದು ಮಂಜೂಷ್ ಈಗ ಫಿಲಿಸ್ತೀಯರು ಏನ್ ಮಾಡ್ತಾರೆ ಅಂದ್ರೆ ವಾಪಸ್ ಕಳಿಸ್ಬಿಡ್ತಾರೆ. ಈ ಪ್ರಾಂತ್ಯಕ್ಕೆ ಬಂದಾಗ ಅಲ್ಲಿ ಅನೇಕ ಒಂದು ಜನ ಸಾಯ್ತಾರೆ, ಇಸ್ರೇಲ್ ಜನಾಂಗದವರು. ಅದಾದ ನಂತರ ಏನ್ ಮಾಡ್ತಾರೆ ಅಂದ್ರೆ, ಆ ಗುಡ್ಡದ ಮೇಲಿರುವಂತ ಅಬಿದ್ನಾವು ಮನೆಯಲ್ಲಿ ಆ ಮಂಜೂಷನ್ನ ಇಟ್ಟುಬಿಟ್ಟು ಅದನ್ನ ಮರ್ತೇ ಬಿಡ್ತಾರೆ. ಆ ಮಂಜೂಷ 20 ವರ್ಷ ಕಾಲ ಅಬಿದ್ನಾಬು ಮನೆಯಲ್ಲಿ ಇತ್ತು. ಸರಿನಾ? ಇದು ಈ ಒಂದು ಘಟನೆಗೂ ಸೌಲು ರಾಜಭಾರದ ಮುಗಿಯುವ ಸಮಯಕ್ಕೂ ಒಂದು ಸಮಯ ಹಂಗೆ ಕೂಡು ಬರ್ತಾ ಇತ್ತು. ಆವಾಗ ನಾವು ನೋಡಿದಾಗ ಸಹೋದರರೇ, ಈಗ ದಾವೀದನು ರಾಜ್ಯಭಾರವನ್ನ ಪ್ರಾರಂಭ ಮಾಡ್ತಾರೆ. ಇದು ತುಂಬಾ ಮುಖ್ಯವಾದ ವಿಷಯ. ಈಗ ದಾವೀದನು ಆತನ ರಾಜ್ಯಭಾರವನ್ನ ಮಾಡ್ತಾರೆ. ದೇವರು ಸೌಲನ ಮೂಲಕ ಇಸ್ರೇಲ್ ಜನಾಂಗವನ್ನ 40 ವರ್ಷ ಕಾಲ ನಡೆಸಿದ್ರು. ಆದರೆ ಸೌಲನ ಒಂದು ಮನಸ್ಥಿತಿ ದೇವರಿಗೆ ವಿರುದ್ಧವಾಗಿ ನಡೆದಿರೋದ್ರಿಂದ ದೇವರು ಸೌಲನ ಆ ರಾಜ್ಯಭಾರವನ್ನ ತೆಗೆದು ಆತನ ಮನಸ್ಸಿಗೆ ಮೆಚ್ಚುಗೆ ಆಗಿರುವಂತ ದಾವೀದನಿಗೆ ಆ ಒಂದು ರಾಜ್ಯಭಾರವನ್ನ ಕೊಟ್ರು ಅಂತ ಕೂಡ ನಮಗೆ ಇತಿಹಾಸ ಹೇಳುವಂತದ್ದಾಗಿದೆ ಸಹೋದರರೇ. ಸೊ ಆ ರಾಜ್ಯಭಾರವನ್ನ ದಾವೀದನು ತಗೊಂಡಿರೋ ನಂತರ ಅವರು ಎಲ್ಲಿ ಅವರ ಒಂದು ರಾಜ್ಯಭಾರ ಇರ್ತದೆ ಅಂದ್ರೆ ಯೆರೂಸಲೇಮಲ್ಲಿ ಅವರು ರಾಜ್ಯಭಾರ ಮಾಡ್ತಾರೆ ಅಲ್ವಾ. ಸೊ ಅದಕ್ಕೆ ಯೆರೂಸಲೇಮ್ಗೆ ಇನ್ನೊಂದು ಹೆಸರೇನಂದ್ರೆ ದಾವೀದನ ಪಟ್ಟಣ ಅಂತ ಕೂಡ ಹೇಳ್ತಾರೆ, ದ ಸಿಟಿ ಆಫ್ ಡೇವಿಡ್ ಅಂತ ಹೇಳ್ತಾರೆ. ಯಾಕಂದ್ರೆ ಆ ಯೆರೂಸಲೇಮಲ್ಲೇ ಆತನ ಒಂದು ರಾಜ್ಯಭಾರವನ್ನ, ಒಂದು ಹೆಡ್ ಕ್ವಾರ್ಟರ್ಸ್ನ ಇಟ್ಕೊಂಡಿದ್ರು. ಸೊ ಆ ಸಮಯದಲ್ಲಿ ನಾವು ನೋಡಿದಾಗ ಅವರು ರಾಜ್ಯಭಾರ ಪ್ರಾರಂಭವಾಗಿ ಹತ್ತತ್ರ ಒಂದು 7 ವರ್ಷ ಆದ ನಂತರ ದಾವೀದನಿಗೆ ದೇವರ ಮೇಲೆ ಇರುವಂತ ಒಂದು ಅಪಾರವಾದ ಪ್ರೀತಿ ಅಲ್ಲಿ ನಾವು ನೋಡ್ಬೋದು. ಈ ಒಂದು ಪಾಠದಲ್ಲಿ ದಾವೀದನು ದೇವರ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ರು ಅಂತ ನೋಡ್ಬೇಕಾದ್ರೆ ಸಹೋದರರೇ, ಅಲ್ಲಿ ದಾವೀದನು ಅರಮನೆ ಕಟ್ಟೋದಕ್ಕೆ ಬಯಸಿ ಆ ಅರಮನೆಯನ್ನ ಕಟ್ತಾರೆ ಅಲ್ವಾ. ಆವಾಗ ದಾವೀದನಿಗೆ ಒಂದು ಮನಸ್ಸು ಏನಾಗುತ್ತೆ ಅಂದ್ರೆ, ನಾನು ಇಷ್ಟು ಸುಂದರವಾದ ಅರಮನೆಯಲ್ಲಿ ನಾನು ವಾಸ ಮಾಡೋದಕ್ಕೆ ದೇವರು
ನನಗೆ ಕೃಪೆ ಮಾಡಿದ್ರು. ನಾನು ಕುರುಬನಾಗಿದ್ದೆ, ನಾನು ಯಾವುದಕ್ಕೂ ಬಾರದವನಾಗಿದ್ದೆ ನಮ್ಮ ಅಣ್ಣ ತಮ್ಮಂದ್ರ ಮಧ್ಯದಲ್ಲಿ. ಆದ್ರೆ ದೇವರು ಇಂಥ ಉನ್ನತವಾದ ಸ್ಥಾನಕ್ಕೆ ನನ್ನನ್ನು ಕರೆತಂದು ಅವರು ಇನ್ನೂ ನನಗೆ ಆತನ ಬಲಶಕ್ತಿಯನ್ನ ಕೊಟ್ಟು ಅನೇಕ ಯುದ್ಧಗಳನ್ನ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಾಗ ದೇವರ ಪ್ರಸನ್ನತೆ ಆ ಮಂಜೂಷಲ್ಲಿ ಇರೋದ್ರಿಂದ ಆ ಮಂಜೂಷನ್ನ ಈಗ ನಾನೇನ್ ಮಾಡ್ತೀನಿ, ಯೆರೂಸಲೇಮಿಗೆ ತಂದು ಆ ದೇವದರ್ಶನ ಗೂಡಾರದ ಒಂದು ಮಾದರಿಯಾಗಿ ಯೆರೂಸಲೇಮಲ್ಲಿ ಆ ಮಂಜೂಷನ್ನ ಇಡ್ತೀನಿ ಅಂತ ಒಂದು ಮನಸ್ಸು, ಆ ಪ್ರೀತಿ ಅಲ್ಲಿ ವ್ಯಕ್ತಪಡಿಸ್ತಾರೆ. ಆ ಪ್ರೀತಿ ಅವರಿಗೆ ಬಂದಾಗ ಸಹೋದರ ಸಹೋದರರೇ, ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ವಿಚಾರಗಳನ್ನ ಅಲ್ಲಿ ಇರುವಂತ ಏನ್ರಿ ಆ ದಾವಿದನ ಜೊತೆಯಲ್ಲಿ ಇರುವಂತ ಅಲ್ಲಿ ಎಲ್ಡರ್ಸ್ಗೆ ಅಲ್ವಾ, ವಯಸ್ಸಾಗಿರುವಂತ ಅಲ್ಲಿ ಇಸ್ರೇಲ್ ಎಲ್ಡರ್ಸ್ಗೆ ಈ ವಿಚಾರವನ್ನ ತಿಳಿಸ್ತಾರೆ. ಅದು ಎಲ್ಲಿ ಅಂತ ನೋಡ್ಬೇಕಾದ್ರೆ ನೀವು ವಚನ ಓದ್ಬೋದು. 2ನೇ ಸಾಮುವೇಲ 6ನೇ ಅಧ್ಯಾಯ 1ರಿಂದ 3 ವಚನಗಳನ್ನ ಓದಿ. 2ನೇ ಸಾಮುವೇಲ 6ನೇ ಅಧ್ಯಾಯ 1ರಿಂದ 3 ವಚನಗಳು. ಮಾದೇಶ್ವರ ಓದ್ಬೋದಾ? ಮಾದೇಶ್ವರ ಲೈನ್ ಇದ್ದೀರಾ? ಸ್ವಲ್ಪ ನೆಟ್ವರ್ಕ್. ಹೌದ್ರಾ? ಸರಿ, ಮಹೇಶ್ವರ ಓದ್ಬೋದಾ? ಓದ್ತೀನಿ ಬ್ರದರ್. ಹಾ. ಅನಂತರ ದಾವೀದನು ಇಸ್ರಾಯೇಲರಲ್ಲಿ 30,000 ಮಂದಿ ಶ್ರೇಷ್ಠ ಸೈನಿಕರನ್ನು ಆರಿಸಿಕೊಂಡು ದೇವರ ಮಂಜೂಷವನ್ನು ತರುವುದಕ್ಕಾಗಿ ಅವರೆಲ್ಲರ ಸಹಿತ ಯಹೂದ ದೇಶದ ಬಾಳ ಎಂಬಲ್ಲಿಗೆ ಹೋದನು. ಆ ಮಂಜೂಷವು ದೇವನಾಮದಿಂದ, ಅಂದರೆ ಕೆರೂಬಿಯರ ನಡುವೆ ಆಸೀನನಾಗಿರುವ ಸೇನಾಧೀಶ್ವರನಾದ ಯೆಹೋವನ ನಾಮದಿಂದ ಪ್ರಸಿದ್ಧವಾದದ್ದು. ಅವರು ದೇವರ ಮಂಜೂಷವನ್ನು ಗುಡ್ಡದ ಮೇಲಿರುವ ಅಭಿನಾದಾಬನ ಮನೆಯಿಂದ ಹೊರಗೆ ತಂದು ಅದನ್ನು ಒಂದು ಹೊಸ ಬಂಡಿಯ ಮೇಲೆ ಏರಿಸಿದರು. ಅಭಿನಾದಾಬನ ಮಕ್ಕಳಾದ ಉಜ್ಜನು ಅಹಿಯೋವನು ಬಂಡಿಯನ್ನು ಹೊಡೆದರು. ಸರಿ, ನೋಡ್ರಿ, ಇಷ್ಟು ಘಟನೆ ಈಗ ನೋಡ್ತೀವಿ. ಈಗ ದಾವಿದನು ಏನ್ರಿ ಮೈನ್ ಒಂದು ವಿಷಯ ನಮಗೆ. ಸೊ ದಾವಿದನ ಮನಸ್ಸು ಹೆಂಗಿತ್ತಂದ್ರೆ, ದೇವರು ನನಗೆ ಇಷ್ಟೆಲ್ಲ ಮಾಡಿದಾರಲ್ಲ, ಆತನನ್ನ ನನಗೆ ವ್ಯಕ್ತಪಡಿಸಿದಾರಲ್ಲ, ಇಂಥ ಒಂದು ಕೀಳಾಗಿದ್ದ ನಾನು ಈಗ ಒಂದು ಉನ್ನತವಾದ ರಾಜನಾಗಿ ಈ ಇಸ್ರೇಲ್ ಜನವನ್ನ ಆಳ್ವಿಕೆ ಮಾಡೋದಕ್ಕೆ ದೇವರು ನನಗೆ ಕೃಪೆ ಮಾಡಿದ್ರಲ್ಲ ಅಂತ ಹೇಳಿ ಅವರ ಮನಸ್ಸು ಆ ಪ್ರೀತಿಯನ್ನ ವ್ಯಕ್ತಪಡಿಸುತ್ತೆ. ಆ ಪ್ರೀತಿಯನ್ನ ವ್ಯಕ್ತಪಡಿಸೋದು ಒಂದು ವಿಷಯದಲ್ಲಿ ಇದ್ರೂ ಕೂಡ, ಇನ್ನೊಂದು ವಿಷಯ ದಾವಿದನಲ್ಲಿ ಏನಿತ್ತು ಅಂದ್ರೆ, ದಾವಿದನು ಮಾಡಿದ್ದೆಲ್ಲ ದೇವರು ಆಶೀರ್ವದಿಸಿದ್ರು ಅಂತ ಎಷ್ಟೋ ವಚನಗಳು ನಾವು ಸತ್ಯವೇದದಲ್ಲಿ ನೋಡ್ಬೋದು. ಸರಿನಾ? ದಾವಿದನು ಯುದ್ಧವನ್ನ ಅವರು ಯುದ್ಧ ಮಾಡುವಾಗ ಅಥವಾ ಅವರು ಒಂದು ನಿರ್ಧಾರ ತಗೊಳ್ಳುವಾಗ ಆ ಸಮಯಗಳಲ್ಲಿ ದೇವರು ದಾವಿದನನ್ನ ಚಿಕ್ಕ ವಯಸ್ಸಿಂದ ಅವ್ರನ್ನ ನಡೆಸ್ಕೊ ಬಂದಿರೋದ್ರಿಂದ ಅವರು ಏನೆಲ್ಲ ಮಾಡಿದ್ರೋ ದಾವಿದನು ಅದೆಲ್ಲ ಒಂದು ಆಶೀರ್ವಾದವಾಗಿ ಅಲ್ಲಿ ಆಗಿತ್ತು. ಸೊ ಆ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಈಗ ಏನ್ ಮಾಡ್ತಾರೆ ದಾವಿದ್ ಅಂದ್ರೆ, ಅದು ಏನ್ ಮಾಡ್ಬಿಟ್ರೆ ಅಂದ್ರೆ, ನಾನು ಏನೇ ಮಾಡಿದ್ರು ದೇವರು ನನ್ನನ್ನ ನಡೆಸ್ತಾರೆ, ನನ್ನ ಮೇಲೆ ತುಂಬಾ ಅಪಾರವಾದ ಒಂದು ಪ್ರೀತಿ ಅವ್ರು ಇರೋದ್ರಿಂದ ನಾನು ಏನೇ ನಿರ್ಧಾರ ತಗೊಂಡ್ರು ಕೂಡ ಅದು ದೇವರು ಅದನ್ನ ಸ್ವೀಕಾರ ಮಾಡಿ ನನ್ನನ್ನ ಆಶೀರ್ವದಿಸ್ತಾರೆ ಅನ್ನುವ ಇನ್ನೊಂದು ಮನಸ್ಸು ಕೂಡ ಅವರಲ್ಲಿ ಇತ್ತು ಅಂತ ನಾವು ನೋಡ್ಬೋದು. ಅದಕ್ಕೇನೆ ಈ ಒಂದು ಘಟನೆಯಲ್ಲಿ ಏನ್ ಮಾಡ್ತಂದ್ರೆ, 30,000 ಅಲ್ವಾ ಅಲ್ಲಿ ಜನರನ್ನ ಅವರು ಆಯ್ಕೆ ಮಾಡಿಕೊಂಡು ಆ ಒಂದು ಅಭಿಜ್ಞಾಬ್ ಮನೆಯಿಂದ ಅದನ್ನ ಯೆರೂಸಲೇಮಿಗೆ ತರೋದಿಕ್ಕೆ ಅವರ ಒಂದು ಯೋಜನೆಯನ್ನ ಮಾಡ್ತಾರೆ. ಸೊ ಅವರ ಮನಸ್ಸಲ್ಲಿ ಏನಿತ್ತು ಅಂದ್ರೆ, ಆ ಒಂದು ಮಂಜೂಷನ್ನ ತುಂಬಾ ಗ್ರ್ಯಾಂಡ್ ಆಗಿ ಅಲ್ವಾ, ಆ ಮೇಳ ತಾಳಗಳು ಮತ್ತೆ ನಟನೆಗಳು, ಆ ರೀತಿ ಒಂದು ಏನ್ರಿ ಒಂದು ಈಗ ನಮ್ಮ ಊರುಗಳೆಲ್ಲ ನೀವು ಇರುವ ಊರುಗಳನ್ನ ನೋಡ್ಬೇಕಾದ್ರೆ ಜಾತ್ರೆಗಳು ನಡೀತದಲ್ಲ, ದೊಡ್ಡ ದೊಡ್ಡ ಜಾತ್ರೆಗಳು ನಡೀತದೆ, ದೇವ್ರ ಜಾತ್ರೆಗಳು. ಆ ರೀತಿಯ ಜಾತ್ರೆ ತರ ಅವ್ರು ಏನ್ ಮಾಡ್ಬಿಟ್ರು ಅಂದ್ರೆ, ಆ ರೀತಿಯ ಜಾತ್ರೆಗಳ ತರ ಈ ಒಂದು ಸಮಾರಂಭವನ್ನ ಮಾಡ್ಬೇಕು ಅಂತ ಹೇಳಿ ಅವರು 30,000 ಜನರನ್ನ ಕರ್ಕೊಂಡು ಆ ಮಂಜೂಷನ್ನ ತರಕ್ಕೆ ಅವ್ರು ಹೋಗ್ತಾರೆ ಅಲ್ವಾ. ಹೋದಾಗ ಅಲ್ಲಿ ನಾವು ನೋಡ್ತೀವಿ ಸಹೋದರರೇ, ಅದು ಎಲ್ಲಾನು ಪ್ಲಾನ್ ಮಾಡಿಕೊಂಡು ಒಂದು ಹೊಸ ಎತ್ತಿನ ಗಾಡಿನ ಏನ್ರಿ ರೆಡಿ ಮಾಡ್ತಾರೆ. ಯಾಕಂದ್ರೆ ಆ ಮಂಜೂಷು ದೇವರು ನಮ್ಮ ಮಧ್ಯದಲ್ಲಿ
ಇದ್ದಾರೆ ಅನ್ನೋದಕ್ಕೆ ಒಂದು ಸೂಚಕವಾಗಿತ್ತು. ಸೊ ಅದರಿಂದ ಆ ಮಂಜೂಷನ್ನ ಸಾಧಾರಣವಾಗಿ ತರಬಾರ್ದು. ಒಂದು ಹೊಸ ಎತ್ತಿನ ಗಾಡಿ ಅಂತ ನೋಡ್ಬೇಕಾದ್ರೆ ಅದಕ್ಕೆ ನಾನಾ ರೀತಿಯ ಒಂದು ಏನ್ರಿ ಅಲಂಕಾರ ಎಲ್ಲ ಮಾಡಿ ಆ ಒಂದು ಮಂಜೂಷನ್ನ ಇಟ್ಟಿರ್ಬೋದು ಅಲ್ವಾ. ಸೊ ಅಲ್ಲಿ ನಾವು ನೋಡಿದಾಗ ನಾವು ಅಬಿದ್ನಾಬು ಅನ್ನುವ ಒಬ್ಬ ವ್ಯಕ್ತಿಯ ಮನೆ ಅಂತ ನೋಡ್ಬೇಕಾದ್ರೆ ಇವರು ಕೂಡ ಲೇವಿಯ ಗೋತ್ರದಿಂದ ಬಂದಂತ ಏನ್ರಿ ಯಾಜಕ ವರ್ಗದವರು. ಇವರು ನೀವು ಸತ್ಯವೇದದಲ್ಲಿ ಹುಡುಕ್ ನೋಡಿದಾಗ ಇವರು ಕೂಡ ಯಾಜಕ ವರ್ಗದವರಾಗಿರೋದ್ರಿಂದ ಆ ಯಾಜಕನ ಮನೆಯಲ್ಲಿ ಈ ಒಂದು ಮಂಜೂಷು 40 ವರ್ಷ ಕಾಲ 20 ವರ್ಷ ಕಾಲ ಇತ್ತು ಅಂತ ನಾವು ನೋಡ್ತೀವಿ. ಆ ಒಂದು ಅಬಿದ್ನಾಬು ಮನೆಯಲ್ಲಿರುವಂತ ಉಜ್ಜ ಮತ್ತೆ ಆಯ್ಹ್ಯು ಅವರ ಮಕ್ಕಳಾಗಿತ್ತು. ಸೊ ಈಗ ದಾವೀದನು ಈ ಒಂದು ಯೋಜನೆಯನ್ನ ಹೇಳಿದಾಗ ಅಲ್ಲಿ ಅಬಿದ್ನಾಬು ಮತ್ತೆ ಅವರ ಮಕ್ಕಳು ಆ ಒಂದು ಮಂಜೂಷನ್ನ ಈಗ ಯೆರೂಸಲೇಮಿಗೆ ತರೋದಿಕ್ಕೆ ಆ ಎತ್ತಿನ ಗಾಡಿಯನ್ನ ಅವರು ಓಡಿಸಕ್ಕೆ ಪ್ರಾರಂಭ ಮಾಡಿದ್ರು ಅಂತ ಕೂಡ ನಾವು ನೋಡ್ಬೋದು ಸಹೋದರ ಸಹೋದರ. ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಇನ್ನೊಂದು ವಚನ ಕೂಡ ಓದ್ಬೋದು. 1 ಪೂರ್ವವೃತ್ತಾಂತರ 13ನೇ ಅಧ್ಯಾಯ 3 ಮತ್ತು 4 ವಚನಗಳು. 1 ಪೂರ್ವವೃತ್ತಾಂತರ 13ನೇ ಅಧ್ಯಾಯ 3 ಮತ್ತು 4 ವಚನಗಳು. ಅಮೃತ ಸಿಸ್ಟರ್ ಓದ್ಬೋದಾ? ಓಕೆ, ಜಿಮ್ಮಿ ಅಷ್ಟೇ ಓದ್ತೀರಾ? ಅವರು ನಮ್ಮ ಬಳಿಗೆ ಕೂಡಿ ಬಂದ ಮೇಲೆ ನಾವು ಸೌಲನ ಕಾಲದಲ್ಲಿ ಅಲಕ್ಷ್ಯ ಮಾಡಿದ ನಮ್ಮ ದೇವ ಮಂಜೂಷವನ್ನು ತೆಗೆದುಕೊಂಡು ಬರೋಣ ಅನ್ನಲು ಅವರೆಲ್ಲರೂ ಆ ಮಾತಿಗೆ ಮೆಚ್ಚಿ ಅದರಂತೆ ಮಾಡಬೇಕೆಂದು ಹೇಳಿದರು. ನೋಡ್ರಿ, ಈ ಒಂದು ವಿಚಾರಗಳನ್ನ ನೋಡುವಾಗ ದಾವೀದನು ಹೋಗಿ ಅಲ್ಲಿರುವಂತ ಪ್ರಾಮುಖ್ಯವಾಗಿ ಇರುವಂತ ನಾಯಕರ ಹತ್ರ ಈ ವಿಚಾರಗಳನ್ನ ಹೇಳ್ತಾರೆ. ಅವರೆಲ್ಲ ಈತನ ಒಂದು ಆಲೋಚನೆಗೆ ಮೆಚ್ಚಿ ಹೌದು ಇದನ್ನ ಮಾಡೋಣ ಅಂತ ಹೇಳಿದಾಗ ದಾವೀದನ 30,000 ಜನರನ್ನ ಅಲ್ಲಿ ಸಂಘಟನೆ ಮಾಡಿ ಆ ಒಂದು ಮಂಜೂಷನ್ನ ತರ್ತಾರೆ ಸಹೋದರ ಸಹೋದರ. ಸೊ ಇಲ್ಲಿ ನಮಗೆ ಆ ಒಂದು ಮುಖ್ಯವಾದ ಘಟನೆ, ಆ ಘಟನೆಯಲ್ಲಿ ಮುಖ್ಯವಾದ ಒಂದು ವಿಷಯ ಏನಂದ್ರೆ ಆ ಒಂದು ಮಂಜೂಷನ್ನ ಹೊತ್ಕೊ ಬರುವಂತ ಎತ್ತಿನ ಗಾಡಿ, ಆ ಎತ್ತುಗಳು ನಿಧಾನಕ್ಕೆ ನಡ್ಕೊ ಬರುವಾಗ ಈಗಿರೋ ತರ ಸಿಮೆಂಟ್ ರೋಡು ತಾರ್ ರೋಡ್ ಎಲ್ಲ ಅವಾಗ ಇರಲಿಲ್ಲ ಅಲ್ವಾ. ಸೊ ಅದು ಒಂದು ಸಾಧಾರಣವಾಗಿ ಜನರು ನಡೆಯುವಂತ ಒಂದು ಕಾಲ್ದಾರಿಯಾಗಿ ಕೂಡ ಇದ್ದಿರ್ಬೋದು ಅಲ್ವಾ. ಸೊ ಒಂದು ದೊಡ್ಡ ಒಂದು ದಾರಿ ಇಲ್ಲದೆ ಕಾಲ್ದಾರಿಯಲ್ಲೇ ಜನರು ಅವಾಗೆಲ್ಲ ನಡೀತಾ ಇದ್ರು. ಆ ಒಂದು ಕಾಲ್ದಾರಿಯಲ್ಲಿ ಅದು ನಾವು ನೋಡಿದ್ವಿ, ಅಬಿದ್ನಾಬ್ ಮನೆ ಬಂದು ಗುಡ್ಡದ ಮೇಲೆ ಇತ್ತಲ್ಲ, ಆ ಗುಡ್ಡದ ಮೇಲಿಂದ ಇದನ್ನ ಕೆಳಗೆ ತಂದು ಯೆರೂಸಲೇಮಿಗೆ ತರಬೇಕು. ಸೊ ಆ ಗುಡ್ಡದ ಮೇಲಿಂದ ಬರುವಾಗ ಆ ಒಂದು ಎತ್ತುಗಳು ಸ್ವಲ್ಪ ಎಡವಿರೋದ್ರಿಂದ ಆ ಒಂದು ಮಂಜೂಷು ಬೀಳುವ ಒಂದು ವಿಷಯ ನಡೆದಾಗ ಆ ಉಜ್ಜನು ಆ ಕೈಯನ್ನ ಹಿಡಿದು ಆ ಮಂಜೂಷು ಬೀಳದಂಗೆ ಅಲ್ಲಿ ಹಿಡಿತಾರಷ್ಟೆ. ಇಮ್ಮಿಡಿಯೇಟ್ ಆಗಿ ನಾವೇನ್ ನೋಡ್ತೀವಿ ಅಂದ್ರೆ ದೇವರು ಉಜ್ಜನನ್ನ ಅಲ್ಲಿ ಏನ್ರಿ ಸಾಯಿಸ್ಬಿಡ್ತಾರೆ ಅಥವಾ ನಾಶ ಮಾಡ್ಬಿಡ್ತಾರೆ. ಅಲ್ಲಿ ನೋಡಿದಾಗ 2ನೇ ಸಾಮುವೇಲ 6ನೇ ಅಧ್ಯಾಯ 6 ಮತ್ತು 7 ವಚನಗಳು ಓದೋಣ. 2ನೇ ಸಾಮುವೇಲ 6ನೇ ಅಧ್ಯಾಯ 6 ಮತ್ತು 7 ವಚನಗಳು. ನೂತನ ಓದ್ತೀರಾ? ಓಕೆ, ಪ್ರೇಮ ಅಷ್ಟು ಓದ್ತೀರಾ? ಅವರು ನಾಕೋನನ ಕಣಕ್ಕೆ ಬಂದಾಗ ಎತ್ತುಗಳು ಎಡವಿದ್ದರಿಂದ ಉಜ್ಜನು ಕೈಚಾಚಿ ದೇವರ ಮಂಜೂಷವನ್ನು ಹಿಡಿದನು. ಆಗ ಯೆಹೋವನು ಉಜ್ಜನ ಮೇಲೆ ಕೋಪಗೊಂಡು ಈ ತಪ್ಪಿನ ಸಲುವಾಗಿ ಅವನನ್ನು ಹತ ಮಾಡಿದನು. ಅವನು ಅಲ್ಲೇ ದೇವರ ಮಂಜೂಷದ ಬಳಿಯಲ್ಲಿ ಸತ್ತನು. ಅಲ್ಲಿ ಹದ ಮಾಡಿದ್ರು ದೇವರು ಅಂತ ನೋಡ್ತೀವಿ. ಸೊ ಇದನ್ನ ನೀವು ವೈಯಕ್ತಿಕವಾಗಿ ಆ ಇನ್ಸ್ಟೆಂಟ್ ಆ ಒಂದು ಘಟನೆಯನ್ನು ನೋಡಿದಾಗ ಏನಪ್ಪ ತಪ್ಪಿತ್ತು ಇದು? ದಾವೀದನ ಒಂದು ಮನಸ್ಸು ಎಷ್ಟು ಏನ್ರಿ ಒಂದು ಉನ್ನತವಾಗಿ ನಿಷ್ಠಾವಂತಿಕೆಯ ಒಂದು ಮನಸ್ಸಿತ್ತು. ದೇವರಿಗೆ ಅಷ್ಟು ಪ್ರಾಮುಖ್ಯವನ್ನ ಕೊಟ್ಟರು ದಾವೀದನು. ಅವ್ರು ಮಾಡಿದಂತ ಯೋಜನೆ ಅಷ್ಟು ದೊಡ್ಡ ಸಮಾರಂಭವಾಗಿ ಮಾಡಬೇಕು ಅಂತ ಅವ್ರು ಇಷ್ಟಪಟ್ರಲ್ಲ, ಅದ್ರಲ್ಲಿ ಏನ್ ತಪ್ಪು? ಸರಿ, ಈ ಒಂದು ವಿಷಯ ನಡೀತಾ ಇರುವಾಗ ಉಜ್ಜನ ವಿಷಯದಲ್ಲಿ ಆತನು ಮಾಡಿದಂತ ತಪ್ಪೇ ಏನು ಅಂತ ನಮ್ಗೆ ಪ್ರಶ್ನೆ ಕಾಡ್ತಾನೆ ಇರ್ಬೋದು ಸಹೋದರ ಸಹೋದರರೇ.
ಆ ವಿಷಯವನ್ನ ನೋಡುವಾಗ ದಾವೀದನಿಗೆ ಎಷ್ಟು ಕೋಪ ಕೋಪ ಬಂದ್ಬಿಡ್ತದೆ ಅಂತ ನೋಡ್ಬೇಕಾದ್ರೆ ಸಹೋದರರೇ ವಚನ ಹೇಳ್ತದೆ, ದಾವೀದನಿಗೆ ದೇವರ ಮೇಲೆ ತುಂಬಾನೇ ಏನಾಗತ್ರಿ, ಕೋಪ ಆಗೋಯ್ತು ಅಂತ ಹೇಳ್ತಾರೆ. 2 ಸಾಮುವೇಲ 6ನೇ ಅಧ್ಯಾಯ 8ನೇ ವಚನವನ್ನ ನೋಡೋಣ. 2 ಸಾಮುವೇಲ 6ನೇ ಅಧ್ಯಾಯ 8ನೇ ವಚನ. ಅಮೃತ ಅಷ್ಟ ಓದ್ತೀರಾ? ಅಮೃತ ಅಷ್ಟ ಲೈನ್ ಇದ್ದೀರಾ? ಓಕೆ, ಎಜ್ರಾ ಬ್ರದರ್ ಓದ್ಬೋದಾ? ಬ್ರದರ್, ಯೆಹೋವನು ಉಜ್ಜನನ್ನು ಮುರಿದು ಬಿಟ್ಟದ್ದರಿಂದ ದಾವೀದನು ಉರಿಗೊಂಡು ಆ ಸ್ಥಳಕ್ಕೆ ಪೆರೆಚುಜ್ಜ ಎಂಬ ಹೆಸರಿಟ್ಟನು. ಅದಕ್ಕೆ ಇಂದಿನವರೆಗೂ ಇದೇ ಹೆಸರಿರುತ್ತದೆ. ನೋಡ್ರಿ, ದಾವೀದನಿಗೆ ದೇವ್ರ ಮೇಲೇನೆ ಒಂಥರ ಅಸಮಾಧಾನ. ಯಾಕಂದ್ರೆ ಏನಪ್ಪ, ನಾನು ದೇವರಿಗೆ ತುಂಬಾ ಮೆಚ್ಚುಗೆ ಆಗಿರುವಂತ ವ್ಯಕ್ತಿಯಾಗಿ ನನ್ನ ಬಾಲ್ಯದಿಂದಲೇ ದೇವರು ನನ್ನ ಮೇಲೆ ನನ್ನ ಒಂದು ವಿಷಯಗಳನ್ನ ಮೆಚ್ಚಿ ನಾನು ಮಾಡೋದ್ರಲ್ಲೆಲ್ಲ ನನಗೆ ಜಯ ಕೊಟ್ರು, ನಾನು ಮಾಡೋದ್ರಲ್ಲ ನನ್ನ ಸಂಗಡ ಇದ್ರು. ಆದ್ರೆ ಈಗ ಇಂಥ ಒಂದು ಅದ್ಭುತವಾದ ವಿಷಯವನ್ನ ನಾನು ಮಾಡೋದಕ್ಕೆ ಯೋಜನೆ ಮಾಡಿ ಆ ಯೆರೂಸಲೇಮಿಗೆ ತಂದು ದೇವರನ್ನ ಮಹಿಮೆ ಪಡಿಸೋದು, ಮತ್ತೆ ಇಸ್ರೇಲ್ ಜನಾಂಗಕ್ಕೆ ಮತ್ತೆ ದೇವರನ್ನ ಏನ್ ಮಾಡ್ಬೇಕು, ಆ ಒಂದು ಭಯಭಕ್ತಿಯಲ್ಲಿ ತರಬೇಕು ಅಂತ ತಾನೇ ನಾನು ಇದು ಮಾಡ್ತಾ ಇದ್ದಿದ್ದು. ಯಾಕಂದ್ರೆ ಸೌಲಿನ ಕಾಲದಲ್ಲಿ ನಾವು ನೋಡುವಾಗ ದೇವರ ವಿಚಾರವು, ದೇವರ ಆಜ್ಞೆಗಳು, ದೇವರ ಒಂದು ಯಜ್ಞ ಹೋಮಗಳು ಇದೆಲ್ಲ ಕೂಡ ಸ್ಟಾಪ್ ಆಗೋಗಿತ್ತು. ಅದ್ರ ಮೇಲೆ ಅಷ್ಟು ಗಮನ ಇರ್ಲಿಲ್ಲ ಇಸ್ರೇಲ್ ಜನಕ್ಕೆ. ಯಾವಾಗ ದಾವೀದನು ಈ ಒಂದು ರಾಜ್ಯಭಾರವನ್ನ ಮಾಡಿದ್ರು, ಆವಾಗ ಜನರನ್ನ ಮತ್ತೆ ಪ್ರಚೋದಿಸಿ ದೇವರ ಒಂದು ವಿಚಾರವನ್ನ ತಿಳಿಸ್ಬೇಕಾದ್ರೆ ದೇವರ ಮಂಜೂಷು ಯೆರೂಸಲೇಮಿಗೆ ಬಂದ್ರೆ ಇದೆಲ್ಲ ಮತ್ತೆ ಸರಿಯಾಗತ್ತೆ ಅಂತ ಒಂದು ಮನಸ್ಥಿತಿಯಲ್ಲಿ ನಾನು ಇದ್ನಲ್ಲ. ಆದ್ರೆ ದೇವ್ರು ಈ ರೀತಿ ಮಾಡ್ಬಿಟ್ರಲ್ಲ ನನಗೆ ಅಂತ ಹೇಳಿ ತುಂಬಾನೇ ಅವರು ಬೇಜಾರಾಗಿ ಏನ್ ಮಾಡ್ತಾರೆ ಅಂದ್ರೆ, ನಾನು ಈ ಮಂಜೂಷನ್ನ ನಾನು ಹೆಂಗೆ ಯೆರೂಸಲೇಮಿಗೆ ತಗೊಂಡೋಗೋದು ಅಂತ ಹೇಳಿ ಅವ್ರೇನ್ ಮಾಡ್ತಾರ್ರಿ, ಅವರು ಯೋಚನೆ ಮಾಡಿ, ಬೇಡ, ನಾನು ಮಂಜೂಷನ್ನ ತಗೊಂಡೋಗಲ್ಲ. ನಾನು ದೇವ್ರು ನಾನು ಒಳ್ಳೇದು ಮಾಡಿದ್ರು ಕೂಡ ದೇವ್ರು ಯಾಕೆ ಈ ಒಂದು ವಿಚಾರವನ್ನ ಅನುಮತಿ ಮಾಡಿದ್ರು ಅಥವಾ ಉಜ್ಜನನ್ನ ಸಾಯಿಸಿದ್ರು ಅಂತ ಒಂದು ಪ್ರಶ್ನೆಯಲ್ಲೇ ಇತ್ತು. ಅದಕ್ಕೆ 2ನೇ ಅಧ್ಯಾಯ 2ನೇ ಸಾಮುವೇಲ 6ನೇ ಅಧ್ಯಾಯ 10ನೇ ವಚನವನ್ನ ಕೂಡ ಓದ್ಬಿಡೋಣ. 2ನೇ ಸಾಮುವೇಲ 6ನೇ ಅಧ್ಯಾಯ. ನೂತನ್ ಬ್ರದರ್ ಕನ್ನಡ ಓದ್ಬೋದಾ? ಬ್ರದರ್, ಅದನ್ನು ದಾವೀದ ನಗರಕ್ಕೆ ತರಲೋದ ಊರಿನ ಓಬೇದೆದೋಮನ ಮನೆಗೆ ಕಳಿಸಿದನು. ಸರಿ. ಸೊ ಇಲ್ಲೇನ್ ಮಾಡ್ಬಿಟ್ರು ಅಂದ್ರೆ, ಆ ಒಂದು ಗುಡ್ಡದ ಕೆಳಗೆ ಬಂದು ಈ ಘಟನೆ ನಡೆದಾಗ ಅವರ ಆ ಘಟನೆಯ ಸ್ಥಳದಲ್ಲಿ ಹತ್ರದಲ್ಲಿರುವ ಓಬೇದ್ ಎದೋಮ್ ಅನ್ನುವ ಒಬ್ಬ ವ್ಯಕ್ತಿಯ ಮನೆ ಅಲ್ಲಿ ಪಕ್ಕ ಇದ್ದಿರೋದ್ರಿಂದ ಆ ಮಂಜೂಷನ್ನ ಆ ಓಬೇದ್ ಎದೋಮ್ ಮನೆಗೆ ತಗೊಂಡೋಗಿ ಇಟ್ಬಿಟ್ಟು ದಾವೀದನು ತುಂಬಾನೇ ಅಸಮಾಧಾನದಿಂದ ಯೆರೂಸಲೇಮಿಗೆ ಹಿಂದಿರುಗಿ ಬಿಡ್ತಾನೆ. ಆ 30,000 ಜನರ ಜೊತೆಯಲ್ಲಿ ಅಂತ ನಾವು ನೋಡ್ತೀವಿ ಸಹೋದರ. ಸೊ 30,000 ಜನರ ಜೊತೆಯಲ್ಲಿ ಎಂತ ಒಂದು ಮನಸ್ಥಿತಿಯಲ್ಲಿ ಹೋದ್ರು ಅಂದ್ರೆ, ಅಲ್ಲಿ ತುಂಬಾ ಒಂದು ಆ ಸಮಾರಂಭವು ಯಾರು ನೋಡಿರಬಾರದು ಇಷ್ಟ ತನಕ ಅಂತ ಹೇಳಿ ಅವರು ಅದನ್ನ ಆರ್ಗನೈಸ್ ಮಾಡಿರ್ಬೇಕು. ಆದ್ರೆ ಈ ರೀತಿ ಆಗೋಯ್ತಲ್ಲ ಅಂತ ಹೇಳಿ ಅವ್ರು ವಾಪಸ್ಸು ಬರುವಂತ ಒಂದು ವಿಷಯವನ್ನ ಕೂಡ ನಾವು ನೋಡ್ತೀವಿ ಸಹೋದರ. ಅದನ್ನೇ ಅವರು 2ನೇ ಸಾಮುವೇಲ 6ನೇ ಅಧ್ಯಾಯ 9ನೇ ವಚನದಲ್ಲಿ ಅವರು ಹೇಳುವಂತ ವಿಷಯ ಅಲ್ಲಿ ನಮಗೆ ಬರೆಯಲ್ಪಟ್ಟಿದೆ ನೋಡಿ. 2ನೇ ಸಾಮುವೇಲ 6:9. ಆ ದಿವಸ ದಾವೀದನು ಯೆಹೋವನಿಗೆ ಭಯಪಟ್ಟು ಯೆಹೋವನ ಮಂಜೂಷವನ್ನು ನಾನಿರುವಲ್ಲಿಗೆ ತೆಗೆದುಕೊಂಡು ಹೋಗುವುದೇ ಹೇಗೆ ಎಂದುಕೊಂಡು ಅದನ್ನು ದಾವೀದ ನಗರಕ್ಕೆ ತರಲೊಲ್ಲದೆ ಗತ್ತೂರಿನ ಓಬೇದೆದೋಮನ ಮನೆಗೆ ಕಳುಹಿಸಿದನು. ನೋಡ್ರಿ, ಅಲ್ಲಿ ಪಕ್ಕ ಇರುವ ಓಬೇದೆದೋಮನ ಮನೇಲಿ ಇಟ್ಬಿಟ್ಟು ಸೈಲೆಂಟ್ ಆಗಿ ಬಂದ್ಬಿಟ್ರು ದಾವೀದ. ಸರಿನಾ? ಸೊ ಇದಾದ ನಂತರ ನಾವೇನ್ ನೋಡ್ತೀವಿ ಅಂದ್ರೆ ಸಹೋದರರೇ, ಈ ಒಂದು ವಿಚಾರಗಳಲ್ಲಿ ತುಂಬಾ ಒಂದು ಗಮನ ವಹಿಸುವಂತ ಕಾರ್ಯ ಏನು ಅಂದ್ರೆ, ನೋಡಿ ಇಲ್ಲಿ ಅಬಿದ್ನಾವ್ ಮನೆಯಲ್ಲಿ 20 ವರ್ಷ ಕಾಲ ಆ ಒಂದು ಮಂಜೂಷನ್ನ ಆ ಮನೆಯಲ್ಲಿ ಇಟ್ಟು ಅಲ್ವಾ. ಆದ್ರೆ ಈಗ ಓಬೇದೆದೋಮ್ ಮನೆಗೆ ಬರ್ತದೆ. ಸರಿನಾ? ಈಗ ದಾವೀದನ್ ಏನ್ ಮಾಡ್ತಾರೆ ಅಂದ್ರೆ,
ಆ ಮಂಜೂಷನ್ನ ಓಬೇದೇದೋ ಮನೆಗೆ ತಂದ್ಬಿಟ್ಟು ಅವರು ಆ ಒಂದು ಮಂಜೂಷ ಬಗ್ಗೆ ಯೋಚನೆ ಮಾಡೋದೇ ಬಿಟ್ಬಿಟ್ಟಿದ್ರು. ಸರಿನಾ? ಸೊ ಇದು ಬಂದು ದೇವರ ಒಂದು ಕೋಪ ಇಲ್ಲಿರೋದ್ರಿಂದ ನಾನು ಅವ್ರ ಮೇಲೆ ಅಸಮಾಧಾನದಿಂದಾನೇ ಅವರು ಯೆರೂಸಲೇಮಿಗೆ ಮಂಜೂಷನ್ನ ತಂದಿಲ್ಲ. ಸರಿನಾ? ಆವಾಗ ಏನಾಗತ್ತೆ ಅಂತ ನೋಡ್ಬೇಕಾದ್ರೆ ಸಹೋದರರೇ, ಸ್ವಲ್ಪ ಕಾಲ ಆದ ನಂತರ ಈಗ ಏನಾಗತ್ತಂದ್ರೆ ಓಬೇದ್ ಎದೋಮ್ ಮನೆ ದೇವರ ಮಂಜೂಷು ಇರೋದ್ರಿಂದ ಆ ಮನೆಯಲ್ಲಿ ಆಶೀರ್ವಾದವು ಬರ್ತಾ ಇದೆ ಅಂತ ಅಲ್ಲಿ ಸುತ್ತಮುತ್ತಲಿರೋ ಜನ ಏನ್ ಮಾಡ್ತಾರೆ ಅಂದ್ರೆ ಅವರಿಗೆ ಈ ವಿಷಯವನ್ನ ತಿಳಿಸ್ತಾರೆ. ಸರಿನಾ? ಸೊ ಈ ಒಂದು ಸುದ್ದಿ ದಾವೀದನಿಗೆ ಈಗ ತಲುಪ್ತದೆ. ಏನು ಅಂದ್ರೆ ಈ ಓಬೇದೆದೋಮ್ ಮನೆಯಲ್ಲಿ ದೇವರ ಮಂಜೂಷು ಇರೋದ್ರಿಂದ ಆ ಮನೆ ದೇವರ ಕೃಪೆಯಿಂದ ದೇವರಿಂದ ಆಶೀರ್ವಾದವನ್ನ ಹೊಂದ್ತಾ ಇದೆ ಅನ್ನುವ ಒಂದು ಮಾಹಿತಿ ಅವರಿಗೆ ಸಿಗ್ತಾ ಇದೆ. ಸರಿನಾ? ಆ ರೀತಿ ಸಿಕ್ಕಿದಾಗ ದಾವೀದನಿಗೆ ಈಗ ಯೋಚನೆ ಆಗತ್ತೆ ಏನು ಅಂತ. 1ನೇ ಪೂರ್ವವೃತ್ತಾಂತ 13ನೇ ಅಧ್ಯಾಯ 12ರಿಂದ 14 ವಚನಗಳನ್ನ ನೋಡೋಣ. 1ನೇ ಪೂರ್ವವೃತ್ತಾಂತ 13ನೇ ಅಧ್ಯಾಯ 12ರಿಂದ 14 ವಚನಗಳು. ಅಮೃತ ಸರ್ ಇದ್ದೀರಾ? ಸರಿ, ಓಕೆ. ಮಹೇಶ್ ಪದ್ರ ಓದ್ತೀರಾ? ಓದ್ತೀನಿ ಬ್ರದರ್. ಆ ದಿವಸ ದಾವೀದನು ದೇವರಿಗೆ ಭಯಪಟ್ಟು ದೇವರ ಮಂಜೂಷವನ್ನು ನಾನಿರುವಲ್ಲಿಗೆ ತೆಗೆದುಕೊಂಡು ಹೋಗುವುದು ಹೇಗೆ ಎಂದುಕೊಂಡು ಅದನ್ನು ದಾವೀದ ನಗರಕ್ಕೆ ತಾರದೆ ಕತ್ತೂರಿನ ಓಬೇದೆದೋಮನ ಮನೆಗೆ ಕಳುಹಿಸಿದನು. ದೇವರ ಮಂಜೂಷವು ಓಬೇದೆದೋಮನ ಮನೆ ಬಳಿಯಲ್ಲಿ ಸ್ವಂತ ಆಲಯದೊಳಗೆ 3 ತಿಂಗಳು ಇತ್ತು. ಆ ಕಾಲದಲ್ಲಿ ಯೆಹೋವನು ಓಬೇದೆದೋಮನ ಮನೆಯನ್ನು ಅವನಿಗಿದ್ದದೆಲ್ಲವನ್ನು ಆಶೀರ್ವದಿಸಿದನು. ನೋಡಿದ್ರ ಸಹೋದರರೇ, ಈ ಸುದ್ದಿ ಈಗ ದಾವೀದನಿಗೆ ತಲುಪಿತು. ಸೊ ದಾವೀದನಿಗೆ ಏನ್ ಯೋಚನೆ ಮಾಡ್ತಾರೆ ಅಂದ್ರೆ 20 ವರ್ಷದಿಂದ ಅಬಿದ್ನಾಬ್ ಮನೆಯಲ್ಲಿ ಇದ್ದ ಈ ಮಂಜೂಷು ಇದ್ರೂ ಕೂಡ ಅಲ್ಲಿ ಯಾವುದೇ ರೀತಿಯ ಒಂದು ಅಭಿವೃದ್ಧಿ ಅಥವಾ ಆಶೀರ್ವಾದವು ಇತ್ತು ಅಂತ ಯಾರು ನನಗೆ ಹೇಳಿ ಅದನ್ನ ನಾನು ಕೇಳ್ಪಟ್ಟಿಲ್ಲ. ಆದ್ರೆ ಇಲ್ಲಿ 3 ತಿಂಗಳಾಯ್ತು ನಾನು ಆ ಒಂದು ಮಂಜೂಷನ್ನ ಅವ್ರ ಮನೇಲಿ ಇರಿಸ್ಬಂದಿದ್ದು. ಆದ್ರೆ ಈಗ ಸುದ್ದಿ ಏನ್ ಕೇಳ್ತಾ ಇದ್ದೀನಿ ಅಂದ್ರೆ ಆ ಮನೆ ಆಶೀರ್ವಾದದಿಂದ ತುಂಬಿತ್ತು ಅಂತ ಒಂದು ವಿಷಯ ಬರ್ತದೆ ಸಹೋದರರೇ. ಆವಾಗ ದಾವೀದನು ಯೋಚನೆ ಮಾಡ್ತಾರೆ, ಎಲ್ಲಿ ದೇವರು ಏನೋ ಒಂದು ವಿಷಯದಲ್ಲಿ ನನಗೆ ಯಾಕೆ ಈ ಒಂದು ಆಶೀರ್ವಾದವನ್ನ ಕೊಡದೆ, ಅಥವಾ ಯೆರೂಸಲೇಮಿಗೆ ಆ ಮಂಜೂಷನ್ನ ತರೋದಕ್ಕೆ ದೇವರು ಯಾಕೆ ಅದನ್ನ ನಿಲ್ಲಿಸಿದ್ರು ಅಂತ ಈಗ ದಾವೀದನು ಯೋಚನೆ ಮಾಡಕ್ಕೆ ಪ್ರಾರಂಭ ಮಾಡ್ತಾನೆ. ಇಷ್ಟ ತನಕ ದಾವೀದನ ಮನಸ್ಸು ಹೆಂಗಿತ್ತಂದ್ರೆ, ನಾನು ಏನೇ ನಿರ್ಧಾರ ತಗೊಂಡ್ರು, ನಾನು ಏನೇ ಒಂದು ನಿರ್ಧಾರಗಳ ತಗೊಂಡು ಅದರಲ್ಲಿ ನಾನು ನನ್ನ ಬಲಶಕ್ತಿಯಲ್ಲಿ ಅಥವಾ ನಾನು ಯುದ್ಧಗಳನ್ನ ಜಯಿಸಿ ನಾನು ದೇವರ ಒಂದು ಒಂದು ಸೈನಿಕ ಅಥವಾ ದೇವರಿಂದ ಆರಿಸಲ್ಪಟ್ಟಿರುವ ವಿಶೇಷವಾದ ವ್ಯಕ್ತಿ ಅಂತ ನಾನು ಜನಕ್ಕೆ ತೋರಿಸ್ತಾ ಇದ್ದೆ. ಆ ರೀತಿಯ ಒಂದು ವಿಚಾರವಾಗಿದ್ದವನು ಈಗ ಏನಾಯ್ತು ಅಂದ್ರೆ, ಆತನು ದೇವರಿಗೆ ಮೆಚ್ಚುಗೆಯಾಗಿ ಇರೋದು ಮುಖ್ಯವಲ್ಲ, ಅಥವಾ ದೇವರು ಆತನು ಮಾಡಿದ್ದೆಲ್ಲ ಆಶೀರ್ವದಿಸ್ತಾರೆ ಅನ್ನೋದು ಮುಖ್ಯ ಅಲ್ಲ. ಈ ಒಂದು ಘಟನೆಯಲ್ಲಿ ದೇವರು ಯಾವ್ದನ್ನ ನೋಡಿದ್ರು ಅಂದ್ರೆ, ದಾವೀದನ ಒಳ್ಳೆಯ ಮನಸ್ಸನ್ನ ನೋಡಿದ್ರು. ನಿಜವಾಗ್ಲು ದಾವೀದನ ಒಂದು ಹುಮ್ಮಸ್ಸನ್ನ ನೋಡಿದ್ರು, ತುಂಬಾ ಒಳ್ಳೇದು. ಆದ್ರೆ ಎಲ್ಲದಕ್ಕಿಂತ ಮೇಲಾಗಿ ದಾವೀದನು ದೇವರ ಆಜ್ಞೆಯ ಪ್ರಕಾರ ಆತನ ನಿರ್ಧಾರಗಳನ್ನ ತಗೊಂಡಿಲ್ಲ ಅಂತಾನೆ ಇಲ್ಲಿ ದೇವರು ದಾವೀದನಿಗೆ ಹೇಳುವಂತದ್ದಾಗಿತ್ತು. ಸಹೋದರ, ಈ ಒಂದು ಮನಸ್ಸು ಆತನಲ್ಲಿ ಉಂಟಾಗ್ಬೇಕು ಅಂತಾನೆ ಈ ಘಟನೆಯನ್ನ ದೇವರು ಮಾಡಿದ್ರು. ಯಾಕೆ ಅಂದ್ರೆ, ದೇವರು ಯಾವಾಗ ಇಸ್ರೇಲ್ ಜನಕ್ಕೆ ಒಂದು ಪ್ರಮಾಣವನ್ನು ಅಥವಾ ಒಂದು ಕಮಾಂಡ್ಮೆಂಟ್ ನ ಕೊಡ್ತಾರೋ, ಒಂದು ಆಜ್ಞೆಯನ್ನ ಕೊಡ್ತಾರೋ, ಅದು ಶಾಶ್ವತವಾಗಿ ಇರುವಂತ ಆಜ್ಞೆ. ಕಾಲಕ್ರಮೇಣ ಅದು ಬದಲಾವಣೆ ಆಗದೇ ಇರುವಂತ ಒಂದು ಆಜ್ಞೆಗಳು ಅಲ್ವಾ? ಸೊ ಅದಕ್ಕೆ ನಾವು ಹೇಳ್ತೀವಿ, ದೇವರು ಯಾವಾಗ್ಲೂ ಏನಾಗಲ್ಲ, ಅದು ಅವ್ರು ಮಾರ್ಪಡೆ ಆಗದೇ ಇರುವಂತ ದೇವರು. ಅವರ ವಾಕ್ಯಗಳು ಕೂಡ ಶಾಶ್ವತವಾಗಿ ಇರುವಂತ ವಾಕ್ಯಗಳು. ಸೊ ಅದರಿಂದ ಕಾಲಕ್ರಮೇಣ
ದಾವೀದನ ಒಂದು ವಿಷಯದಲ್ಲಿ ನೋಡ್ಬೇಕಾದ್ರೆ ಈ ಒಂದು ದೇವರು ಇಸ್ರೇಲ್ ಜನಾಂಗಕ್ಕೆ ಎಷ್ಟು ಸ್ಪಷ್ಟವಾದ ಒಂದು ಅರಿವನ್ನ ಕೊಟ್ರು, ನಾಲೆಜ್ ಅನ್ನ ಕೊಟ್ರು ಅಂದ್ರೆ, ಇಸ್ರೇಲ್ ಜನಾಂಗದವರು ಐಗುಪ್ತಿನಿಂದ ಯಾವಾಗ ಬಿಡುಗಡೆಯಾಗಿ ಅರಣ್ಯದಲ್ಲಿ ಬಂದ್ರೋ ಆ ಅರಣ್ಯದಲ್ಲಿ ದೇವರು ಯಾವ್ದನ್ನ ತಿನ್ನಬೇಕು, ಯಾವ್ದನ್ನ ತಿನ್ಬಾರ್ದು, ಯಾವ್ದನ್ನ ಅವರು ಸೇವಿಸ್ಬೇಕು, ಯಾವ್ದನ್ನ ಸೇವಿಸಬಾರ್ದು ಅಲ್ವಾ, ಇದೆಲ್ಲ ಜೋಪಾನವಾಗಿ ಅವ್ರನ್ನ ಕರ್ಕೊಂಡ್ ಬರ್ತಾ ಇತ್ತು ಅರಣ್ಯದಲ್ಲಿ. ಯಾವುದೇ ರೀತಿಯ ಕಾಯಿಲೆಗಳು ಅಲ್ವಾ, ಯಾವುದೇ ರೀತಿಯ ದೊಡ್ಡ ದೊಡ್ಡ ಒಂದು ಹೆಮ್ಮಾರಿಗಳು ಬರಬಾರ್ದು ಅಂತ ಹೇಳಿ ಎಲ್ಲವನ್ನ ನೋಡಿ ಕಾಪಾಡ್ಕೊ ಬಂದ್ರು. ಆವಾಗ ದೇವರು ಈ ಮಂಜೂಷನ್ನ ಮೋಶೆಯ ಮೂಲಕ ಈ ಅರಣ್ಯದಲ್ಲಿ ಕಟ್ಟಕ್ಕೆ ಅದನ್ನ ನಿರ್ಮಾಣ ಮಾಡಕ್ಕೆ ಹೇಳಿದಾಗ ಕೂಡ ಮೋಶೆಗೆ ಅದರ ಬ್ಲೂ ಪ್ರಿಂಟ್ ಕ್ಲಿಯರ್ ಆಗಿ ತೋರಿಸಿದ್ರು. ಅದು ಯಾವ ರೀತಿ ಅದು ಕಟ್ಟಬೇಕು, ಯಾವ ರೀತಿ ಅದನ್ನ ನಿರ್ಮಾಣ ಮಾಡಬೇಕು, ಅದನ್ನ ಯಾರು ಯಾವ ಕೆಲಸವನ್ನ ಮಾಡಬೇಕು, ಅದರಲ್ಲಿ ಆ ಒಂದು ಕೆಲಸವನ್ನ ಮಾಡುವಂತ ವ್ಯಕ್ತಿಗಳು ಯಾವ ರೀತಿ ಇರಬೇಕು, ಇದೆಲ್ಲ ಕೂಡ ದೇವರು ಮೋಶೆಯ ಮೂಲಕ ಆರೋನಿಗೆ ಈ ವಿಚಾರಗಳನ್ನೆಲ್ಲ ತಿಳಿಸಿದ್ರು. ಇದೆಲ್ಲ ನೀವು ನೋಡ್ಬೇಕಾದ್ರೆ ಸಹೋದರರೇ, ನೀವು ಮನೆಯಲ್ಲಿ ಏನ್ ಮಾಡ್ರಿ ಅಂದ್ರೆ ವಿಮೋಚನ ಕಾಂಡದಲ್ಲಿ ಈ ವಿಷಯನ ಬರೀತಾರೆ. ಲೇವಿಯ ಒಂದು ಯಾಜಕ ಕಾಂಡದಲ್ಲಿ ನೋಡ್ಬೇಕಾದ್ರೆ ಲೇವಿಯರು ಯಾವ ರೀತಿ ಯಾಜಕರು ಯಾವ ರೀತಿ ಇರಬೇಕು ಅಂತ ಬರೀತಾರೆ. ಮತ್ತೆ ಅರಣ್ಯ ಕಾಂಡದಲ್ಲಿ ನೋಡ್ಬೇಕಾದ್ರೆ ಒಂದೊಂದು ಆ ಒಂದು ಟ್ರೈಬ್ಸ್ ಇತ್ತಲ್ಲ, ಇಸ್ರೇಲ್ ಜನರ 12 ಟ್ರೈಬ್ಸ್ ಇತ್ತಲ್ಲ, ಅದರಲ್ಲಿ ಯಾರು ಯಾವ ಕೆಲಸವನ್ನ ಮಾಡಬೇಕು ಅಂತ ಸ್ಪಷ್ಟವಾಗಿ ಕೊಟ್ಟಿದ್ರು. ಸರಿನಾ? ಇದೆಲ್ಲ ಒಂದು ಕಡೆ ಕೊಟ್ಟಿದ್ರು ಕೂಡ ದೇವರ ಆ ಒಂದು ದೇವದರ್ಶನ ಗೂಡಾರದಲ್ಲಿ ಇದ್ದಂತ ಪ್ರಾಮುಖ್ಯವಾದ ಒಂದು ವಸ್ತುವಾಗಿ ಅಥವಾ ಒಂದು ವಿಚಾರ ಏನು ಅಂದ್ರೆ ಈ ಮಂಜೂಷೆ. ಈ ಮಂಜೂಷನ್ನ ಯಾವ ರೀತಿ ಇಸ್ರೇಲ್ ಜನಾಂಗದವರು ಅದಕ್ಕೆ ಕೊಡುವಂತ ಗೌರವ, ಅದನ್ನ ಯಾರು ಮುಟ್ಟಬೇಕು, ಯಾರು ಅದನ್ನ ಹೊತ್ತಬೇಕು, ಯಾವ ರೀತಿ ಹೊತ್ಕೋಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಇಸ್ರೇಲ್ ಜನಕ್ಕೆ ಕೊಟ್ಟಿದ್ರು. ಇದೇ ರೀತಿ, ಇದೇ ನಿಯಮ, ಇದು ಯಾವಾಗ್ಲೂ ಇಸ್ರೇಲ್ ಜನಾಂಗದವರು ಈ ನಿಯಮದ ಪ್ರಕಾರನೇ ನಡಿಬೇಕು ಅಂತ ಕೂಡ ಅಲ್ಲಿ ಹೇಳ್ಬಿಟ್ಟಿದ್ರು ಸಹೋದರ. ಆ ರೀತಿಯಲ್ಲಿ ಕಾಲಕ್ರಮೇಣ ಆ ಒಂದು ದೇವರ ಆಜ್ಞೆಗಳು, ದೇವರು ಇಸ್ರೇಲ್ ಜನಕ್ಕೆ ಹೇಳಿದಂತ ಆ ಒಂದು ವಿಷಯ ಕಾಲಕ್ರಮೇಣ ಏನಾಯ್ತು ಅಂದ್ರೆ ಅದು ಮರ್ತ್ಬಿಟ್ರು ಇಸ್ರೇಲ್ ಜನಾಂಗದವರು. ಮರತಾಕ ಏನಾಯ್ತು ಅಂದ್ರೆ ಈ ಒಂದು ಮಂಜೂಷನ್ನ ತಪ್ಪಾದ ಒಂದು ರೀತಿಯಲ್ಲಿ ಬಳಸಕ್ಕೆ ಪ್ರಾರಂಭ ಮಾಡ್ಬಿಟ್ರು ಅಂತ ನೋಡಿದ್ವಿ ಅಲ್ಲಿ ಏಲಿಯ ಮಕ್ಕಳು. ಅದೇ ರೀತಿಯಲ್ಲಿ ಇಲ್ಲಿ ದಾವೀದನ ವಿಚಾರವಾಗಿ ನಾವು ನೋಡಕ್ ಬಂದಾಗ ದಾವೀದನು ಕೂಡ ದೇವರನ್ನ ಪ್ರೀತಿಸಿದ್ರು, ದೇವರನ್ನ ಇಷ್ಟಪಟ್ರು, ದೇವರಿಗೋಸ್ಕರ ಅವರ ಒಂದು ಜೀವದಲ್ಲಿ ದೇವರನ್ನೇ ಪ್ರಾಮುಖ್ಯವಾಗಿ ಇಟ್ಕೊಂಡಿದ್ರು. ಆದರೆ ಅಲ್ಲಿ ಒಂದು ವಿಷಯ ಏನಂದ್ರೆ, ಇದೆಲ್ಲ ದಾವೀದನಲ್ಲಿ ಒಳ್ಳೆ ಒಂದು ವಿಷಯ ಇತ್ತು, ಆದರೆ ದೇವರು ಅಪೇಕ್ಷಿಸೋದು ದೇವರ ಚಿತ್ತಕ್ಕೆ ಅನುಸಾರವಾಗಿ ಅಥವಾ ದೇವರು ಹೇಳಿದಂತ ವಾಕ್ಯಕ್ಕೆ ಅನುಸಾರವಾಗಿ ನಡಿಬೇಕು ಅಂತಾನೆ ದೇವರು ಅಪೇಕ್ಷಿಸೋದು. ದೇವರು ಸಹೋದರ ನಾವು ಈ ಸತ್ಯದ ಈ ಒಂದು ಯೇಸು ಸ್ವಾಮಿಯನ್ನ ಅರ್ಥ ಮಾಡಿಕೊಂಡು ಅವರ ಒಂದು ವಚನಗಳನ್ನ ವಾಕ್ಯಗಳನ್ನ ಕೇಳಿ ಅದರಲ್ಲಿ ತಂದೆಯಾದ ದೇವರ ಒಂದು ವಿಚಾರವನ್ನು ಕೂಡ ನಮಗೆ ಸಹೋದರರು ಈಗ ಆಗ್ಲೇ ಏನ್ ಮಾಡಿರ್ತಾರೆ, ನಮಗೆ ತಿಳಿಸಿರ್ತಾರೆ. ಸೊ ಆ ರೀತಿಯಲ್ಲಿ ತಿಳಿಸುವಾಗ ಸಹೋದರರೇ, ನಾವು ಇದನ್ನೆಲ್ಲ ಈಗ ಈ ಹೊಸ ಬೆಳಕಲ್ಲಿ ನಾವು ಬಂದಾಗ ನಮಗೆ ಏನು ಈ ಒಂದು ವಿಷಯದಲ್ಲಿ ಪಾಠ ಅಂತ ನೋಡ್ಬೇಕಾದ್ರೆ ಸಹೋದರರೇ, ನಾವು ಇಷ್ಟು ವರ್ಷ ದೇವರು ನಮ್ಮನ್ನ ಪ್ರೀತಿಸ್ತಾರೆ, ನಾನು ಏನೇ ಮಾಡಿದ್ರು ದೇವರು ಅದನ್ನ ಆಶೀರ್ವದಿಸ್ತಾ ಇದ್ದಾರೆ. ಅದು ಕುಟುಂಬದಲ್ಲಾಗಿರ್ಲಿ, ಕೆಲಸದಲ್ಲಾಗಿರ್ಲಿ, ಅಥವಾ ಆತ್ಮೀಕ ಒಂದು ಯೋಜನೆಯಲ್ಲಾಗಿರ್ಲಿ ಅಂತ ನಾವು ಆ ಒಂದು ಸ್ಪಷ್ಟತೆಯಲ್ಲಿ ಇರ್ತೀವಿ. ದೇವರು ನನ್ನನ್ನು ಎಲ್ಲಾ ರೀತಿಯಲ್ಲಿ ಆಶೀರ್ವದಿಸ್ತಾರೆ ಅಂತ. ಆದ್ರೆ ಈ ಸತ್ಯದ ಬೆಳಕಿಗೆ ಬಂದಿದ ತಕ್ಷಣ ನಮ್ಗೆ ಏನು ಒಂದು ವಿಷಯ ಅರ್ಥ ಆಯ್ತು ಅಂದ್ರೆ, ದೇವರು ಅವರ ಚಿತ್ತವನ್ನ, ಅವರ ಒಂದು ಯೋಜನೆಯನ್ನ ದೇವರ ಚಿತ್ತಕ್ಕೆ ಅನುಸಾರವಾಗಿ ನಡೆಯೋದಕ್ಕೆ ಪ್ರಾರಂಭ ಮಾಡಿರುವ ವ್ಯಕ್ತಿಗಳಿಗೆ ಮಾತ್ರನೇ ಅವರು ಈ ಒಂದು ಸತ್ಯದ ಮಾರ್ಗವನ್ನ ಕೊಡ್ತಾರೆ ಅನ್ನೋದನ್ನ ಇವತ್ತು ನಮಗೆ
ಈ ವಿಚಾರದ ಮೂಲಕ ಸ್ಪಷ್ಟ ಆಗ್ತಾ ಇದೆ. ಇಷ್ಟು ವರ್ಷ ನಾವು ಹೆಂಗೋ ಇದ್ದೀವಿ, ಯಾವುದೋ ಒಂದು ವಿಷಯದಲ್ಲಿ ಇದ್ದೀವಿ, ಯಾವುದೋ ಒಂದು ನಂಬಿಕೆಯಲ್ಲಿ ಇದ್ದೀವಿ, ಯಾವುದೋ ರೀತಿಯ ಒಂದು ವಿಷಯಗಳನ್ನ ದೇವರು ಆಶೀರ್ವದಿಸ್ತಾರೆ ಅಂತ ನೋಡಿದ್ವಿ. ಆದ್ರೆ ಈಗ ನಾವು ಈ ಒಂದು ಸತ್ಯದ ಬೆಳಕಿಗೆ ಬಂದಾಗ ಸ್ವಾಮಿ ಹೇಳ್ದಂಗೆ, ಈಗೋ ದೇವರೇ, ನಾನು ನಿನ್ನ ಚಿತ್ತವನ್ನ ಮಾಡೋದಿಕ್ಕೆ ನಾನು ಬಂದಿದ್ದೀನಿ ಅಂತ ಹೇಳ್ತಾರಲ್ಲ, ಆ ಮನಸ್ಥಿತಿಯಲ್ಲೇ ಈ ಸತ್ಯದ ಬೆಳಕಲ್ಲಿ ನಾವು ಬರೋದಿಕ್ಕೆ ದೇವರು ನಮ್ಮನ್ನ ಅಪೇಕ್ಷಿಸ್ತಾನೆ. ಅದಕ್ಕೋಸ್ಕರನೇ ದೇವರು ಇಂಥ ದೊಡ್ಡ ಒಂದು ಬೆಳಕನ್ನ ನಮಗೆ ಕೊಟ್ಟಿದ್ದಾರೆ. ಇಷ್ಟು ಹೊತ್ತ ಸತ್ಯದ ವಿಚಾರಗಳು ಸ್ವಲ್ಪ ನಮಗೆ ಗೊತ್ತಿದ್ರು ಕೂಡ ಅದರಲ್ಲಿ ಗೊಂದಲಗಳಿತ್ತು ಅನೇಕ, ಅದರಲ್ಲಿ ತುಂಬಾ ಕನ್ಫ್ಯೂಷನ್ಸ್ ಎಲ್ಲ ಇತ್ತು. ಆದ್ರೆ ಈಗ ಈ ಬೆಳಕನ್ನ ಸಹೋದರನ ಮೂಲಕ ನಮ್ಗೆ ಕೊಟ್ಟಾಗ ಒಂದು ದೇವರ ಯೋಜನೆ ಹಿಂಗೇ ಇದೆ ಅಂತ ಹೇಳಿ ನಮ್ಗೆ ಒಂದು ಸ್ಪಷ್ಟತೆ ಬಂದ ಮೇಲೆ ಈಗ ದೇವರು ನಮ್ಮಲ್ಲಿ ಏನ್ ನೋಡ್ತಾರೆ ಅಂದ್ರೆ, ಅವ್ರ ಮೇಲೆ ನಾವು ಇಟ್ಟಿರುವಂತ ಅಪಾರವಾದ ಪ್ರೀತಿ ಒಳ್ಳೇದೆ, ಆದ್ರೆ ಆ ಪ್ರೀತಿಯು ದೇವರ ನಿಯಮದ ಪ್ರಕಾರ ನಡೆಯೋದಕ್ಕೆ ನಾನು ಬದಲಾವಣೆ ಮಾಡಿಕೊಂಡಿದ್ದೀನ ಅಂತಾನೆ ಅವರು ನೋಡುವಂತ ವಿಷಯ. ಯಾಕಂದ್ರೆ ದಾವೀದನ ವಿಚಾರದಲ್ಲಿ ನೋಡ್ಬೇಕಾದ್ರೆ ಸಹೋದರರೇ, ದಾವೀದನು ಕೂಡ ದೇವರಿಗೆ ಮೆಚ್ಚುಗೆ ಆಗಿರುವಂತ ವ್ಯಕ್ತಿ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ದಾವೀದನು ಆತನ ಜೀವನದಲ್ಲಿ ಅವರು ಮಾಡಿದಂತ ತಪ್ಪನ್ನ ಅರ್ಥ ಮಾಡಿಕೊಂಡು ಆತನು ಸರಿಪಡಿಸ್ಕೊಂಡ್ರಲ್ಲ, ಅದೇ ತುಂಬಾ ಪ್ರಾಮುಖ್ಯವಾದ ಒಂದು ವಿಚಾರ ಅಲ್ಲಿ. ಯಾಕೆ ಅಂದ್ರೆ ನೀವು ನೋಡ್ಬೇಕಾದ್ರೆ ಈ ಘಟನೆಯಲ್ಲಿ ಕೂಡ ಒಬ್ಬ ಅರಸನು ಮಾಡಿದಂತ ತಪ್ಪಾದ ನಿರ್ಧಾರಕ್ಕೆ ಆತನ ಪ್ರಜೆಯಾಗಿರುವ ಉಜ್ಜನು ಅಲ್ಲಿ ಸತ್ತನು ಅಂತ ಕೂಡ ನಾವು ನೋಡ್ತೀವಿ. ಯಾಕಂದ್ರೆ ಉಜ್ಜನು ಯಾವುದೇ ರೀತಿಯ ತಪ್ಪನ್ನ ಮಾಡಿಲ್ಲ, ಆದ್ರೆ ದಾವೀದನು ಮಾಡಿದಂತ ಒಂದು ಜವಾಬ್ದಾರಿಯ ಒಂದು ಪೋಸ್ಟ್ ಅಲ್ಲಿರುವಂತ ಒಂದು ಪದವಿಯಲ್ಲಿರುವಂತ ವ್ಯಕ್ತಿ ತಪ್ಪು ಮಾಡಿದ್ದು ಆತನಿಗೆ ಹಾನಿಯಾಗಿಲ್ಲ, ಆತನ ಪ್ರಜೆಗೆ ಹಾನಿಯಾಗಿತ್ತು ಅಂತ ಕೂಡ ನೋಡ್ತೀವಿ. ಸೊ ಇಲ್ಲಿ ಏನಂತ ನೋಡ್ತೀವಿ ಅಂದ್ರೆ, ನೀವು ಇದರ ಒಂದು ವಿಚಾರವನ್ನ ನೋಡ್ಬೇಕಾದ್ರೆ ಅದೇ ನೀವು ಏನಂತ ನೋಡ್ಬೋದು ಅಂದ್ರೆ ಸಹೋದರರೇ, ಈ ವಿಚಾರಗಳಲ್ಲಿ ಯಾವ ರೀತಿ ಅಲ್ಲಿ ದೇವರು ಅಲ್ಲಿ ದಾವೀದನಿಗೆ ಅವರು ಮಾಡಿದಂತ ತಪ್ಪನ್ನ ಅರ್ಥ ಮಾಡಿಸಿದ್ರು ಅಂತ ಹೇಳ್ಬೇಕಾದ್ರೆ ಸಹೋದರರೇ, ನಾವು 15ನೇ ವಚನ ಒಂದನೇ ಪೂರ್ವವೃತ್ತಾಂತರ 15ನೇ ವಚನವನ್ನ ಸಂಪೂರ್ಣವಾಗಿ ನೀವು ಮನೇಲಿ ಓದಿ, ಸರಿನಾ? ದಾವೀದನು ಮಾಡಿಕೊಂಡ ತಿದ್ದುಪಡಿಗಳು, ಸರಿನಾ? ದಾವೀದನು ನಿಷ್ಠಾವಂತನಾಗಿದ್ರು, ಆದ್ರೆ ತಪ್ಪಾಗಿತ್ತು. ಆ ನಿಷ್ಠಾವಂತಿಕೆ ತಪ್ಪಾಗಿತ್ತು. ಅದಕ್ಕೆ ಈ ಒಂದು ಸಬ್ಜೆಕ್ಟ್ ನೋಡ್ಬೇಕಾದ್ರೆ ಸಿನ್ಸಿಯರ್ಲಿ ರಾಂಗ್. ನಿಷ್ಠಾವಂತಿಕೆ ಇತ್ತು ಅದರಲ್ಲಿ, ಅದು ತಪ್ಪಾಗಿತ್ತು. ಏನ್ ತಪ್ಪಾಗಿತ್ತು ಅಂದ್ರೆ, ದೇವರ ಚಿತ್ತಕ್ಕೆ ಅನುಸಾರವಾಗಿ ಅಲ್ಲಿ ನಡೀಲಿಲ್ಲ ವಿಷಯಗಳು. ಸರಿ, ಏನಪ್ಪಾ ಆ ತರ ತಪ್ಪು ಅಂತ ನೋಡ್ಬೇಕಾದ್ರೆ ದಾವೀದನು ಈಗ ಏನ್ ಮಾಡ್ತಾರೆ ಅಂದ್ರೆ, ಆ ದೇವರ ಒಂದು ಅವರ ದೇವರು ಕೊಟ್ಟಿದ್ದಂತ ಆ ಆಜ್ಞೆಗಳನ್ನೆಲ್ಲ ಓದಕ್ಕೆ ಪ್ರಾರಂಭ ಮಾಡ್ತಾರೆ ಅಲ್ವ. ಅಲ್ಲಿ ಇಸ್ರೇಲ್ ಜನಾಂಗದ ಮಧ್ಯದಲ್ಲಿ ನೀವು ನೋಡ್ಬೇಕಾದ್ರೆ ಆ ಸಮಯದಲ್ಲಿ ದೇವರ ಆಜ್ಞೆಗಳಲ್ಲೂ ಯಾವುದೋ ಒಂದು ಪಾರ್ಚ್ಮೆಂಟ್ಸ್ ಅಂತ ಇದೆಯಲ್ಲ, ಆ ತರ ಬರ್ದಿರ್ತಾರೆ. ಅದನ್ನೆಲ್ಲ ಈಗ ಯಾಜಕರು ಅದನ್ನ ಕಾಪಾಡಬೇಕಾಗಿತ್ತು. ಆ ರೀತಿ ಕಾಪಾಡ್ಕೊ ಬಂದಂತ ಯಾಜಕರ ಒಂದು ಪುಸ್ತಕವನ್ನ ಹುಡುಕಿ ಅಲ್ಲಿ ಆ ಆಜ್ಞೆಗಳನ್ನ ಓದುವಾಗ ಮಂಜೂಷನ್ನ ತರುವ ವಿಧಾನ ಏನು ಅಂತ ದೇವರು ಆಗ್ಲೇ ಕೊಟ್ಬಿಟ್ಟಿದ್ದಾರೆ. ಅದನ್ನ ಓದಕ್ಕೆ ಪ್ರಾರಂಭ ಮಾಡ್ತಾರೆ. ಅದನ್ನ ಓದಿ ಅವ್ರು ಮಾಡಿದ ತಪ್ಪನ್ನ ಅರ್ಥ ಮಾಡಿಕೊಂಡು ಈಗ ಸರಿ ಆಗ್ತಾರೆ. ನೋಡಿ, 1 ಪೂರ್ವವೃತ್ತಾಂತರ 15ನೇ ಅಧ್ಯಾಯ 1 ಮತ್ತೆ 2 ವಚನಗಳನ್ನ ಓದ್ಬೋದು. 1 ಪೂರ್ವವೃತ್ತಾಂತರ 15 1 ಮತ್ತೆ 2. ಶ್ವೇತಾ ಸಿಸ್ಟರ್ ಓದ್ಬೋದಾ? ಶ್ವೇತಾ ರಾಣಿ ಸಿಸ್ಟರ್. ಓಕೆ, ಮಹೇಶ್ ಪದ ಓದ್ತೀರಾ? ದಾವೀದನು ತನ್ನ ನಗರದಲ್ಲಿ ತನಗೋಸ್ಕರ ಮನೆಗಳನ್ನು ಕಟ್ಟಿಸಿದ್ದಲ್ಲದೆ ದೇವ ಮಂಜೂಷಕ್ಕೋಸ್ಕರವು ಸ್ಥಳವನ್ನು ಸಿದ್ಧ ಮಾಡಿ ಗುಡಾರವನ್ನು ಹಾಕಿಸಿದನು. ಆ ಕಾಲದಲ್ಲಿ ದಾವೀದನು, ಲೇವಿಯರು ಹೊರತಾಗಿ ಯಾರೂ ದೇವ ಮಂಜೂಷವನ್ನು ಹೊರಬಾರದು, ಅದನ್ನು ಹೊರುವುದಕ್ಕೂ ಸದಾಕಾಲ ತನ್ನ ಸೇವೆ ಮಾಡುವುದಕ್ಕೂ ಯೆಹೋವನು ಅವರನ್ನೇ ಆರಿಸಿಕೊಂಡಿದ್ದಾನೆಂದು ಹೇಳಿ, ಯೆಹೋವನ ಮಂಜೂಷವನ್ನು ತಾನು ಸಿದ್ಧ ಮಾಡಿದ ಸ್ಥಳಕ್ಕೆ ತರುವುದಕ್ಕೋಸ್ಕರ ಎಲ್ಲ ಇಸ್ರಾಯೇಲರನ್ನು ಯೆರೂಸಲೇಮಿಗೆ ಕರೆಸಿದನು. ನೋಡ್ರಿ, ಇಲ್ಲಿ ನಾವು ನೋಡಿದಾಗ ಈಗ ದಾವೀದನು ಆವಾಗ ಒಂದು ನಿರ್ಧಾರವನ್ನ ತಗೊಂಡ್ರು. ಆ ನಿರ್ಧಾರವು ತಗೊಂಡಾಗ ನಾವು ನೋಡಿದಾಗ ಸಹೋದರರೇ, ಅಲ್ಲಿ ಇರುವಂತ ಆ ಪಟ್ಟಣದಲ್ಲಿ ಇರುವಂತ
ಪ್ರಾಮುಖ್ಯವಾದ ವ್ಯಕ್ತಿಗಳ ಹತ್ರ ಹೋಗಿ ಅವರ ಒಂದು ಬಯಕೆಯನ್ನ ಹೇಳಿ ಅಲ್ಲಿ 30,000 ಜನವನ್ನ ಅವರು ತಯಾರಿ ಮಾಡಿದ್ರು ಅಂತ ನೋಡ್ತೀವಿ. ಅವರು ಕೂಡ ಅವರು ಹೇಳುವಂತ ಯೋಜನೆಗೆ ಮೆಚ್ಚಿಸಿ ಅದನ್ನ ಮಾಡೋದಕ್ಕೆ ಹೇಳಿದ್ರು ಸಹೋದರ. ಆದ್ರೆ ಇಲ್ಲಿ ಅವರು ಅನುಭವ ಆದ ನಂತರ ಈಗ ಏನ್ ಮಾಡ್ತಾರೆ ಅಂದ್ರೆ, ದಾವೀದನು ಈ ಒಂದು ರೀತಿಯಲ್ಲಿ ಆವಾಗ್ಲೇ ಮಾಡಿದ್ರೆ ನಿಜವಾಗ್ಲೂ ಈ ಒಂದು ಅನಾಹುತವನ್ನ ಅವರು ತಪ್ಪಿಸ್ಬೋದಾಗಿತ್ತು. ಯಾಕಂದ್ರೆ ಅವರು ಜನರ ಮಧ್ಯದಲ್ಲಿ ಹೋಗಿ ಅವರ ಒಂದು ಯೋಜನೆಯನ್ನ ಹೇಳೋದಕ್ಕಿಂತ ಮುಂಚೆ ದೇವರಲ್ಲಿ ಅವರು ಆ ಒಂದು ವಿಚಾರವನ್ನ ಹೇಳಿ ಆತನ ಅಪ್ಪಣೆಯನ್ನ ಪಡ್ಕೊಳ್ಳುವ ಒಂದು ವಿಚಾರವನ್ನ ಅವ್ರು ಮಾಡಿಲ್ಲ. ಆ ಒಂದು ವಿಚಾರದಲ್ಲಿ ನಾವು ನೋಡ್ಬೇಕಾದ್ರೆ ಅವರು ಯಾವುದು ಮನಸ್ಸಿಗೆ ಸರಿ ಅಂತ ಅನಿಸ್ತೋ ಆ ವಿಚಾರವಾಗಿ ಮಾಡ್ಬಿಟ್ರು. ದೇವರ ಒಂದು ಚಿತ್ತವನ್ನ ದೇವರ ಹತ್ರ ಹೋಗಿ ಕೇಳದೇ ಇರುವಂತ ಒಂದು ಪರಿಸ್ಥಿತಿಯನ್ನ ನಾವು ನೋಡ್ತೀವಿ. ಅದನ್ನೇ ಈ ಒಂದು 15ನೇ ಅಧ್ಯಾಯದಲ್ಲಿ ನೋಡ್ಕೊ ಬಂದಾಗ ಒಂದೊಂದೇ ಕರೆಕ್ಷನ್ ಮಾಡ್ಕೊ ಬರ್ತಾರೆ. ಏನಪ್ಪಾ ಕರೆಕ್ಷನ್ ಅಂದ್ರೆ, ಇಲ್ಲಿ ನೋಡಿದ್ವಿ, ಯಾಜಕ ವರ್ಗದವರು ಮಾತ್ರನೇ ಆ ಮಂಜೂಷನ್ನ ಮುಟ್ಟೋದಿಕ್ಕೆ ದೇವರ ಆಜ್ಞೆ ಇದೆ, ಅದನ್ನ ಸರಿಪಡಿಸ್ರಿ ಅಂತ ಹೇಳ್ತಾರೆ. ಅದಾದ ನಂತರ ನೀವು ನೋಡ್ಬೇಕಾದ್ರೆ ಸಹೋದರರೇ, ತುಂಬಾ ಮುಖ್ಯವಾಗಿ ಏನಂದ್ರೆ, ಈ ಒಂದು ಪಾಠದಲ್ಲಿ ಆ ಒಂದು ಎತ್ತಿನ ಗಾಡಿಯನ್ನ ತಯಾರಿ ಮಾಡಿ ಆ ಎತ್ತಿನ ಗಾಡಿಯನ್ನ ಅಲಂಕಾರ ಮಾಡಿ ಅದರಲ್ಲಿ ಮಂಜೂಷನ್ನ ಹೊತ್ಕೊ ಬಂದ್ರಲ್ಲ, ಅದೇ ಅವ್ರು ಮಾಡಿದಂತ ತಪ್ಪು. ಯಾಕಂದ್ರೆ ಮಂಜೂಷನ್ನ ಯಾವುದರಲ್ಲಿ ಯಾವ ರೀತಿ ಹೊತ್ಕೊ ಬರ್ಬೇಕು ಅನ್ನೋದನ್ನ ಅದು ಕೂಡ ಏನ್ ಮಾಡಿದ್ರು ದೇವರು. ಅವರು ಆಗ್ಲೇ ಅವರ ಇಸ್ರೇಲ್ ಜನಕ್ಕೆ ಆಜ್ಞೆಯನ್ನ ಕೊಟ್ಟಿದ್ರು ಯಾವ ರೀತಿ ಅಂತ ಸಹೋದರರೇ, ಅದನ್ನ ಅವರು ಪಾಲನೆ ಮಾಡ್ಬೇಕಾಗಿತ್ತು. ಇದು ಎಲ್ಲಿದೆ ಅಂತ ನೋಡ್ಬೇಕಾದ್ರೆ 1-2 ವಚನ ಕೂಡ ಓದಿ ನಾವು ಹೋಗೋಣ. ಅರಣ್ಯಕಾಂಡದಲ್ಲಿ 4ನೇ ಅಧ್ಯಾಯ 15ನೇ ವಚನದಲ್ಲಿ ಒಂದಷ್ಟು ಮಾಹಿತಿಯನ್ನ ನಮಗೆ ಕೊಡ್ತಾರೆ. ಅರಣ್ಯಕಾಂಡ 4ನೇ ಅಧ್ಯಾಯ 15ನೇ ವಚನ. ಜಮೀನ್ ಅಷ್ಟು ಓದ್ತೀರಾ? ದಂಡು ಹೊರಡುವ ಕಾಲದಲ್ಲಿ ಆರೋನನು ಅವನ ಮಕ್ಕಳು ದೇವಸ್ಥಾನದ ಎಲ್ಲಾ ಸಾಮಾನುಗಳನ್ನು ಮುಚ್ಚಿ ಸಿದ್ಧ ಮಾಡಿದ ನಂತರ ಕೇಹಾತ್ಯರು ಅವುಗಳನ್ನು ಹೊರಡುವುದಕ್ಕೆ ಬರಬೇಕು. ಇವರು ದೇವಸ್ಥಾನದ ಸಾಮಾನುಗಳನ್ನು ಮುಟ್ಟಬಾರದು, ಮುಟ್ಟಿದರೆ ಸತ್ತರು. ದೇವದರ್ಶನದ ಗುಡಾರದ ಸಾಮಾನುಗಳಲ್ಲಿ ಕೇಹಾತ್ಯರು ಹೊರಬೇಕಾದವುಗಳು ಇವೆ. ನೋಡ್ರಿ, ಇದೆಲ್ಲ ನೀವು ಮನೇಲಿ ಓದಿದಾಗ ನೋಡ್ರಿ, ಅಲ್ಲಿ ಎಂತ ಒಂದು ತೀರ್ಪು ಅಂದ್ರೆ, ಅಲ್ಲಿ ಏನು ದೇವ್ರು ಹೇಳ್ತಾರೋ ಆ ರೀತಿ ಮಾಡದೇ ಇದ್ರೆ ಅಲ್ಲಿ ಸಾವೇ ಅವ್ರಿಗೆ ಏನ್ರಿ ರಿಸಲ್ಟ್ ಅಂತ ನೋಡಿದ್ವಿ. ಅದೇ ಅರಣ್ಯಕಾಂಡದಲ್ಲಿ 7ನೇ ಅಧ್ಯಾಯ 9ನೇ ವಚನ ಕೂಡ ಓದೋಣ. 7ನೇ ಅಧ್ಯಾಯ 9ನೇ ವಚನ. ಶ್ವೇತಾ ಅಷ್ಟು ಓದ್ತೀರಾ? ಓದ್ತೀರಾ ವಾಕ್ಯ? ಅರಣ್ಯಕಾಂಡದಲ್ಲಿ 7ನೇ ಅಧ್ಯಾಯ 9ನೇ ವಚನ. ಕೇಹಾತ್ಯರಿಗೆ ಮಾತ್ರ ಏನು ಕೊಡಲಿಲ್ಲ, ದೇವದರ್ಶನದ ಗುಡಾರದ ಸಾಮಾನುಗಳನ್ನು ವಹಿಸುವುದೇ ಅವರಿಗೆ ನೇಮಕವಾದ ಕೆಲಸ. ಅವರು ಅವುಗಳನ್ನು ಹೆಗಲಿನ ಮೇಲೆ ಹೊರುತ್ತಿದ್ದರು. ನೋಡ್ರಿ, ಇದು ತುಂಬಾ ಪ್ರಾಮುಖ್ಯವಾದ ಒಂದು ಕೆಲಸವನ್ನ ದಾವೀದನಿಗೆ ಈಗ ಅರಿವಾಯಿತು. ಏನು ಅಂದ್ರೆ, ನೀವು ಅದೇ ವಿಷಯವನ್ನ ಈಗ ದಾವೀದನ ಅರ್ಥ ಮಾಡ್ಕೋತಾರೆ. ಏನಂದ್ರೆ, ದೇವರು ಆ ಒಂದು ವರ್ಗದವರಿಗೆ, ಆ ಒಂದು ಟ್ರೈಬಲ್ಲಿ ಇರುವಂತ ವಿಶೇಷವಾದ ಜನರಿಗೆ ಆ ಕೆಲಸವನ್ನ ಕೊಟ್ಟಿದ್ರು. ಆ ಕೆಲಸವನ್ನೇ ಅವ್ರು ಮಾಡಬೇಕು. ಮಂಜೂಷನ್ನ ಅಥವಾ ಆ ಒಂದು ದೇವದರ್ಶನ ಗೂಡಾರವನ್ನ ಬಿಚ್ಚಿ ಅದನ್ನ ಇನ್ನೊಂದು ಜಾಗಕ್ಕೆ ಹಾಕ್ಬೇಕಾದ್ರೆ ಅದಕ್ಕೆ ಒಂದು ಜನರನ್ನ ನೇಮಿಸಿದ್ರು. ಆ ಮಂಜೂಷನ್ನ ಮುಚ್ಚಿ ಆ ಮಂಜೂಷನ್ನ ತಗೊಂಡೋಗೋದಕ್ಕೆ ಒಂದು ಜನರನ್ನ ಸಿದ್ಧಪಡಿಸಿದ್ರು. ಅಲ್ಲಿ ಕೂಡ ನಾವು ನೋಡ್ಬೇಕಾದ್ರೆ ಆ ಮಂಜೂಷನ್ನ ಕೋಲನ್ನ ಹಾಕಿ ಅವರು ಹೆಗಲ ಮೇಲೆ ಒತ್ಕೊಂಡು ಹೋಗುವ ಒಂದು ವಿಚಾರವನ್ನ ದೇವರು ಆಗ್ಲೇ ಅವ್ರಿಗೆ ಹೇಳಿದ್ದು. ಅದನ್ನ ದಾವೀದನು
ತಪ್ಪಿಸಿದ್ರು ಅಂತ ಈಗ ದಾವೀದನಿಗೆ ಆ ವಿಷಯ ಅರಿವಾಗದ ಮೇಲೆ ಇಲ್ಲಿ ನೋಡಿ ಅವರು ಸರಿಪಡಿಸ್ತಾರೆ. ಅದೇ 1 ಪೂರ್ವವೃತ್ತಾಂತರ 15ನೇ ಅಧ್ಯಾಯ 4ನೇ ವಚನ ನೋಡೋಣ. 1 ಪೂರ್ವವೃತ್ತಾಂತರ 15ನೇ ಅಧ್ಯಾಯ 4ನೇ ವಚನ. ಓದ್ಬೋದಾ? ಬ್ರದರ್. ಅವನು ಕರೆಸಿದ ಆರೋನನ ವಂಶದವರು ಲೇವಿಯರು, ಕೆಹಾತ್ಯರಲ್ಲಿ ಊರಿಯೇಲನ ಎಂಬ ಪ್ರಧಾನನು, ಅವನ ಕುಟುಂಬದವರಾದ 120 ಮಂದಿಯು, ಮೆರಾರಿಯರಲ್ಲಿ ಅಸಾಹ್ಯನೆಂಬ ಪ್ರಧಾನನು, ಅವನ ಕುಟುಂಬದವರಾದ 20 ಮಂದಿಯು, ಗೆರ್ಷೋಮರಲ್ಲಿ ಯೋವೇಲನೆಂಬ ಪ್ರಧಾನನು, ಅವರ ಕುಟುಂಬದವರಾದ 130 ಮಂದಿಯು. ನೋಡ್ಕೊ ಬಂದಾಗ ಈಗ ಯಾಜಕರನ್ನ ರೆಡಿ ಮಾಡ್ತಾರೆ ದೇವರು, ದಾವೀದನು ರೆಡಿ ಮಾಡಿ ಈಗ ಅವರು ಯಾವ ರೀತಿ ಆ ಮಂಜೂಷನ್ನ ತರಬೇಕು ಅಂತ 14 ಮತ್ತೆ 15 ವಚನಗಳನ್ನ ಓದಿ. ಅದರಲ್ಲಿ 15ನೇ ಅಧ್ಯಾಯ 14 ಮತ್ತೆ 15ನೇ ವಚನ. 1 ಪೂರ್ವ. ಯಾಜಕರು ಲೇವಿಯರು ಇಸ್ರೇಲ್ ದೇವರಾದ ಯೆಹೋವನ ಮಂಜೂಷವನ್ನು ತರುವುದಕ್ಕೋಸ್ಕರ ತಮ್ಮನ್ನು ಶುದ್ಧಿಪಡಿಸಿಕೊಂಡರು. ಮೋಶೆ ಮುಖಾಂತರವಾಗಿ ಕೊಡಲ್ಪಟ್ಟ ಯೆಹೋವನ ಆಜ್ಞಾನುಸಾರವಾಗಿ ಲೇವಿಯರು ದೇವ ಮಂಜೂಷಕ್ಕೆ ಕೋಲುಗಳನ್ನು ಸಿಕ್ಕಿಸಿ ಅದನ್ನು ಹೆಗಲಿನ ಮೇಲೆ ಹೊತ್ತುಕೊಂಡರು. ಸರಿನಾ? ಇಲ್ಲೇ ದಾವೀದನು ಸರಿಪಡಿಸ್ಕೊಂಡ. ಇಷ್ಟು ವರ್ಷ ದಾವೀದನಿಗೆ ಒಂದು ಹೆಮ್ಮೆಯ ವಿಷಯ ಏನಂದ್ರೆ, ನಾನು ದೇವರಿಂದ ಆರಿಸ್ಕೊಂಡಿರುವಂತ ವ್ಯಕ್ತಿ, ನಾನು ಬಾಲ್ಯದಿಂದಲೇ ಏನೇ ಮಾಡಿದ್ರು ದೇವರು ನನಗೆ ನನ್ನ ಸಂಗಡ ಇದ್ದು ನನ್ನನ್ನು ಕಾಪಾಡ್ತಾರೆ ಅನ್ನುವ ಒಂದು ವಿಷಯ. ನಾನು ಯಾವುದೇ ಯುದ್ಧಕ್ಕೆ ಹೋದ್ರೂ ನನಗೆ ಜಯ ಕೊಡುವಂಥದ್ದು ದೇವರೇ. ಇದೆಲ್ಲ ಆತನಲ್ಲಿ ಇದ್ದು, ಆತನಲ್ಲಿ ಒಂದು ಕೊರತೆ ಏನು ಅಂತ ನೋಡ್ಬೇಕಾದ್ರೆ, ದೇವರ ಆಜ್ಞೆಗಳನ್ನ ಸರಿಯಾಗಿ ಅದನ್ನ ಏನ್ರಿ ಆ ಒಂದು ಅರಿವನ್ನ ಮರೆತು ಅವನು ಆತನ ಸ್ವಂತ ಚಿತ್ತದಂತೆ ದೇವರನ್ನ ಹಿಂಬಾಲಿಸಕ್ಕೆ ಹೋಗಿದ್ದೆ ಇಲ್ಲಿ ದೇವರು ಆತನಿಗೆ ಕೊಟ್ಟಂತ ಒಂದು ವಿಶೇಷವಾದ ಪಾಠ. ಸಹೋದರ ಅಲ್ಲಿ ನೋಡುವಾಗ ಅಲ್ಲಿ ಆ ಮಂಜೂಷನ್ನ ಓರುವಂತ ಯಾಜಕರು ಆ ಒಂದು ಮಂಜೂಷಿನ, ನೀವು ಬ್ರದರ್ ನಿಮ್ಗೆ ಟ್ಯಾಬರ್ನಾಕಲ್ ಅಲ್ವಾ ಆ ಒಂದು ದೇವದರ್ಶನ ಗೂಡಾರದ ಪಾಠ ತಗೊಂಡಾಗ ಆ ಮಂಜೂಷಲ್ಲಿ ಯಾವ ರೀತಿ ರಿಂಗ್ಸ್ ಇತ್ತು, ಆ ರಿಂಗ್ಸ್ ಒಳಗೆ ಈ ಒಂದು ಕೋಲುಗಳನ್ನ ಸಿಗ್ಗಿಸಿ 4 ಕಡೆ 4 ಯಾಜಕರು ಅದನ್ನ ತಗೊಂಡು ಒತ್ಕೊಂಡು ಹೋಗ್ಬೇಕು. ಇದೇ ದೇವರ ನಿಯಮ. ಈ ಒಂದು ವಿಚಾರವನ್ನೇ ಅಲ್ಲಿ ದಾವೀದನು ಅಲ್ಲಿ ಕಾರ್ಯರೂಪಕ್ಕೆ ಅನುಭವ ಆದ್ಮೇಲೆ ತರುವಂತ ವಿಷಯ. ಅದಾದ ನಂತರ ನೀವು ಅದೇ 15ನೇ ಅಧ್ಯಾಯ 25ನೇ ವಚನ ಕೂಡ ಓದ್ಬಿಡಿ. 1 ಪೂರ್ವವೃತ್ತಾಂತರ 15-25. ದಾವೀದನು ಇಸ್ರಾಯೇಲರ ಹಿರಿಯರು ಸಹಸ್ರಾಧಿಪತಿಗಳು ಒಬೇದೆದೋಮನ ಮನೆಯಲ್ಲಿದ್ದ ಯೆಹೋವನ ನಿಬಂಧನ ಮಂಜೂಷವನ್ನು ಉತ್ಸವದಿಂದ ತರುತ್ತಿರುವಾಗ ಅದನ್ನು ಹೊತ್ತ ಲೇವಿಯರಿಗೆ ದೇವರ ಸಹಾಯ ದೊರೆತದ್ದರಿಂದ 7 ಹೋರಿಗಳನ್ನು 7 ಟಗರುಗಳನ್ನು ಯಜ್ಞ ಮಾಡಿದರು. ನೋಡಿದ್ರ? ಸೊ ಇದೆಲ್ಲ ಫಸ್ಟ್ ಟೈಮು ದಾವೀದನು ಅಬಿದ್ನ ಮನೆಗೆ ಹೋದಾಗ ಇದೆಲ್ಲ ಮಾಡಿದ್ರ ಅಂದ್ರೆ ಇದೆಲ್ಲ ಮಾಡ್ಲೇ ಇಲ್ಲ. ಈ ಯಜ್ಞ ಹೋಮಗಳು ಇದೆಲ್ಲ ಯಾವುದು ಮಾಡಿಲ್ಲ. ದಾವೀದನಿಗೆ ಒಂದು ಮನಸ್ಸಿತ್ತು, ನಾನು ತುಂಬಾ ಗ್ರ್ಯಾಂಡ್ ಆಗಿ ಇದನ್ನ ತರಬೇಕು ಅನ್ನೋ ಒಂದೇ ಮನಸ್ಸಿತ್ತು. ದೇವರ ಆಜ್ಞೆಯನ್ನ, ದೇವರ ಒಂದು ಚಿತ್ತವನ್ನ ಅಥವಾ ದೇವರು ಕೊಟ್ಟಂತ ನಿಯಮವನ್ನ ಅವರು ಪಾಲನೆ ಮಾಡಿಲ್ಲ. ಆದ್ರೆ ಈಗ ಅನುಭವದ ಮೂಲಕ ಅರಿವಾದ ನಂತರ ಈಗ ಎಲ್ಲಾ ವಿಚಾರಗಳನ್ನ ಮಾಡ್ತಾರೆ. ಅದನ್ನೇ 20, 25, 26ರಲ್ಲಿ ನಮಗೆ ಸ್ಪಷ್ಟವಾಗಿ ಕೊಡ್ತಾರೆ ಅವ್ರು ಮಾಡಿದಂತ ಕರೆಕ್ಷನ್ಸ್. ಸಹೋದರರೇ, ಸೊ ಈ ರೀತಿಯಲ್ಲಿ ನೋಡ್ಬೇಕಾದ್ರೆ ದಾವೀದನು ಯೆರೂಸಲೇಮಿಗೆ ಆ ಮಂಜೂಷನ್ನ ತರುವಂತ ಒಂದು ವಿಷಯ ಕೂಡ ನಮಗೆ ಸತ್ಯವೇದದಲ್ಲಿ ಏನಾಗಿದ್ದಾರೆ, ಕ್ಲಿಯರ್ ಆಗಿ ನಮಗೆ ಕೊಡಲ್ಪಟ್ಟಿದೆ. ಸೊ ಅದರಿಂದ ಮಂಜೂಷನ್ನು ಉಜ್ಜನು ಸತ್ತ ಕಾರಣ ಏನು ಅಂತ ಇವತ್ತು ನಮಗೇನಾಯ್ತ್ರಿ, ವಚನದ ಮೂಲಕ ದೇವರು ಕೊಟ್ಟಂತ ಈ ಸತ್ಯವೇದದ ಮೂಲಕ ನಮಗೆ ಒಂದು ಸ್ಪಷ್ಟವಾದ ಮಾಹಿತಿ ಸಿಗ್ತಾ ಇದೆ ಅಲ್ವಾ. ಉಜ್ಜನ ಈ ಒಂದು ಸಾವಿಗೆ ಕಾರಣ ದಾವೀದನು ದೇವರ ವಾಕ್ಯಕ್ಕೆ ಅನುಸಾರವಾಗಿ ವಿಷಯಗಳನ್ನ ಮಾಡದೇ ಇರೋದ್ರಿಂದ ಉಜ್ಜನು ಅದಕ್ಕೆ ಬಲಿಯಾದನು ಅಂತ ಕೂಡ ನಾವು ನೋಡ್ತೀವಿ ಸಹೋದರನೇ. ಸೊ ಆ ರೀತಿಯಲ್ಲಿ ನಾವು ನೋಡ್ಬೇಕಾದ್ರೆ ನಮ್ಗೆ ಆಗ್ಲೇ ಸುಮಾರು ವಿಚಾರಗಳು ನಮ್ಗೇನಾಗಿರ್ಬೇಕು, ನಮ್ಮ ಮನಸ್ಸಿಗೆ ಬಂದಿರಬೇಕು, ಸರಿನಾ? ಸೊ ದಾವೀದನ ತರ ನಾವು ಕೂಡ ಈ ಯೇಸು ಸ್ವಾಮಿಯನ್ನ ಅರ್ಥ ಮಾಡಿಕೊಂಡು ನಾವು ಕ್ರೈಸ್ತರಾಗಿ ಮಾರ್ಪಡೆಯಾಗಿ
ಅನೇಕ ಪಂಗಡಗಳಿಂದ ನಾವು ಆಚೆ ಬರಕ್ಕೆ ಅಥವಾ ಆಚೆ ಬರುವಂತ ಒಂದು ವಿಷಯಗಳನ್ನ ಮಾಡಿ ಸತ್ಯವನ್ನ ಹುಡುಕಿ ಈ ಒಂದು ವಿಷಯಕ್ಕೆ ಬಂದಾಗ ಈಗಲೂ ಕೂಡ ನಾವು ಈ ಒಂದು ಸತ್ಯದ ಬೆಳಕಿಗೆ ಬಂದಾಗ ನಮಗೆ ತುಂಬಾ ದೊಡ್ಡ ಜವಾಬ್ದಾರಿ ಏನಂದ್ರೆ, ಇಷ್ಟು ವರ್ಷ ನಮ್ಮ ಚಿತ್ತ, ನಮ್ಮ ಸಂತೋಷ, ನಮ್ಮ ಒಂದು ಹೆಮ್ಮೆ ಅಥವಾ ನಮಗೆ ಇರುವಂತ ವಸತಿ ಇದನ್ನೆಲ್ಲ ಇಟ್ಟು ದೇವರನ್ನ ಪೂಜಿಸೋದಕ್ಕೆ, ಪ್ರೀತಿ ಮಾಡಕ್ಕೆ ಪ್ರಯತ್ನ ಮಾಡಿರ್ತೀವಿ. ಆದ್ರೆ ಇನ್ನು ಮೇಲೆ ಅದೆಲ್ಲ ಒಳ್ಳೇದಾಗಿತ್ತು ಇದ್ರೂ ಕೂಡ ದೇವರ ಆಜ್ಞೆಗಳು, ಯೇಸು ಸ್ವಾಮಿಯ ಮೂಲಕ ಕೊಟ್ಟಂತ ವಾಕ್ಯಗಳು ನಮಗೆ ಪ್ರಾಮುಖ್ಯವಾಗಿ ಅದನ್ನ ನಾವು ಕೈಗೊಂಡ್ರೆ ಮಾತ್ರ ದೇವರಿಗೆ ಮೆಚ್ಚುಗೆ ಆಗಿರುವಂತ ಏನ್ರಿ ಸಹೋದರನೋ ಸಹೋದರಿ ಆಗೋದಿಕ್ಕೆ ಸಾಧ್ಯ. ಸೊ ಅದರಿಂದ ಈ ಒಂದು ವಿಚಾರಗಳನ್ನ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಬರುವಂತ ಒಂದು ಪಾಠಗಳನ್ನ ಕೂಡ ನಾವು ಶ್ರದ್ಧೆಯಿಂದ ಕೇಳೋಣ. ಸೊ ನಮ್ಮ ಮನಸ್ಥಿತಿ ಒಂದು ವೇಳೆ ಈ ರೀತಿ ದಾವೀದನ ತರ ಇದ್ದಿದ್ರೆ, ದಾವೀದನು ಸರಿಪಡಿಸ್ಕೊಂಡೋ ರೀತಿಯಲ್ಲಿ ನಾವು ಸರಿಪಡಿಸ್ಕೊಳ್ಳಕ್ಕೆ ಪ್ರಯತ್ನಗಳನ್ನ ಮಾಡೋಣ. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಥ್ಯಾಂಕ್ ಯು ಬ್ರದರ್. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಇವತ್ತು ನೋಡಿರೋಂಥ ಪಾಠದಲ್ಲಿ ದಾವೀದು ತುಂಬಾ ನಿಷ್ಠಾವಂತಿಕೆಯಾಗಿ ತಾನು ಏನ್ ನಂಬ್ಕೊಂಡಿದ್ನೋ ಅದನ್ನ ಸರಿ ಅಂತ ಏನ್ ಮಾಡಿದ್ದ ಅವನು ತಿಳ್ಕೊಂಡಿದ್ದ ಅಲ್ವರ. ಆದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಅದು ನೋಡ್ಬೇಕಾದ್ರೆ ದೇವರ ಒಂದು ದೃಷ್ಟಿಲಿ ಏನಾಗಿತ್ತು, ಅದು ತಪ್ಪಾಗಿತ್ತು ಅಲ್ವರ. ಇದನ್ನ ದಾವೀದ್ ಇಮ್ಮಿಡಿಯೇಟ್ ಆಗಿ ಏನ್ ಮಾಡ್ತಾನೆ, ಟೈಮೇ ವೇಸ್ಟ್ ಮಾಡ್ತಾರೆ ನೋಡ್ರಿ ಅಂತೀನಿ, ಅದನ್ನ ಐಡೆಂಟಿಫೈ ಮಾಡ್ತಾನ್ರಿ. ಏನ್ ತಪ್ಪಾಯ್ತು, ಯಾಕೆ ಹಿಂಗಾಯ್ತು, ನಾನು ಇಷ್ಟು ದೇವರನ್ನ ಪ್ರೀತಿ ಮಾಡ್ತೀನಲ್ಲ, ಈ ತರ ಒಂದು ಕ್ರಿಯೆ ಏನ್ ಕಾಪಾಯ್ತು, ನನ್ನಿಂದ ಏನ್ ತಪ್ಪಾಯ್ತು ಅಂತ ಏನ್ ಮಾಡ್ತಾನೆ ಅಂತಂದ್ರೆ ಅವ್ನು ಚೆಕ್ ಮಾಡ್ತಾನೆ. ಚೆಕ್ ಮಾಡ್ಬೇಕಾದ್ರೆ ಹೆಂಗ್ ಚೆಕ್ ಮಾಡ್ದ, ಅಬ್ಸರ್ವ್ ಮಾಡಿದ್ರ, ಅವ್ನು ಹೆಂಗೆ ಪರೀಕ್ಷೆ ಮಾಡ್ದ, ತಾನು ಮಾಡಿರೋದು ತಪ್ಪು ಅಂತ ಆ ತಪ್ಪನ್ನ ಯಾವ್ದ್ರ ಮುಖಾಂತರ ತಿದ್ಕೊಂಡ, ಯಾವ್ದ್ರ ಮುಖಾಂತರ ತಿಳ್ಕೊಂಡ, ಅಬ್ಸರ್ವ್ ಮಾಡಿದ್ರೆ ಇವತ್ತು ಪಾಠದಲ್ಲಿ ಯಾವ್ದ್ರ ಮುಖಾಂತರ ತಿಳ್ಕೊಂಡ? ಎಸ್, ವೆರಿ ಗುಡ್ ಅಲ್ವರ. ಯಾವ್ದ್ರ ಮುಖಾಂತರ ತಿಳ್ಕೊಂಡ ಅಂತ ನೋಡ್ತೀವಿ ಅಂತಂದ್ರೆ ವಾಕ್ಯದ ಮುಖಾಂತರ ತಿಳ್ಕೊಂಡ. ಅದರ ಗ್ರಂಥಗಳಿತ್ತು ನೋಡಿರ್ತೀನಿ, ನ್ಯಾಯ ಪ್ರಮಾಣ ವಿಚಾರಗಳಿತ್ತು, ನ್ಯಾಯ ಪ್ರಮಾಣದಲ್ಲಿ ಸ್ಪಷ್ಟವಾಗಿ ಕೊಟ್ಟಿತ್ತು ಹೆಂಗಿರ್ಬೇಕು, ಏನ್ ಮಾಡ್ಬೇಕು ಅಂತ. ಇವಾಗ ನ್ಯಾಯ ಪ್ರಮಾಣದ ಮುಖಾಂತರ ತಾನು ಮಾಡ್ತಾ ಇರೋದು ತಪ್ಪು ಅಂತ ತಿಳ್ಕೊಂಡಿದ ತಕ್ಷಣ ದಾವೀದ್ ಇಮ್ಮಿಡಿಯೇಟ್ ಆಗಿ ಏನ್ ಮಾಡ್ದ ಹೇಳ್ರಿ? ಪಾಠ ಕೇಳಿದ್ರಲ್ಲ, ಏನ್ ಮಾಡ್ದ ದಾವೀದ್? ಸರಿಪಡಿಸ್ಕೊಂಡ. 17 ಜನ ಇದ್ದಿರಲ್ಲ, 17 ಜನದಲ್ಲಿ ಒಬ್ಬರೇನೋ ಉತ್ತರ ಕೊಡೋದ. ದಾವೀದ್ ಏನ್ ಮಾಡ್ತಾನೆ? ಸರಿಪಡಿಸ್ಕೊಂತಾನೆ ಅಲ್ವರ. ಸರಿಪಡಿಸ್ಕೊಂಡಿದ್ಮೇಲೆ ಅದೇ ಮಿಸ್ಟೇಕ್ ಮಾಡಕ್ ಹೋಗ್ತಾನ ಅಂದ್ರೆ ಮಾಡಕ್ ಹೋಗಲ್ಲ ರೀ ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ, ಇವಾಗ ಇನ್ನೊಂದ್ಸತಿ ಮಂಜೂಷ ಪೆಟ್ಟಿನ ತರ್ತಾನೆ, ಅವಾಗ ದೇವರು ಅವನಿಗೆ ಶಿಕ್ಷೆ ಕೊಡ್ತಾರ? ದೇವರನ್ನ ಮೆಚ್ತಾರೆ, ಅವನು ತಿದ್ದುಪಡಿನ ದೇವರು ಅಂಗೀಕರಿಸ್ತಾರೆ, ತುಂಬಾ ಸಂತೋಷ ಪಡ್ತಾರೆ ಅದರ. ಅದಕ್ಕೆ ದಾವೀದನಿಗೆ ಏನ್ ಗೊತ್ತಾ ಕರೀತಾರೆ, ನಿನ್ನ ರಾಜ್ಯವು ಹೆಂಗಿರ್ತಾರಂತೆ, ಸದಾಕಾಲ ಯುಗ ಯುಗಾಂತಗಳು ಏನಾಗ್ತದೆ, ಸ್ಥಾಪನೆ ಆಗ್ತಾರೆ ಅಂತ ದೇವ್ರು ಹೇಳ್ತಾರಲ್ಲ ಬೈಬಲ್ ಅಲ್ಲಿ. ಹೇಳ್ತಾರ ಇಲ್ವಾ? ನನ್ನ ಹೃದಯಕ್ಕೆ ಹತ್ರವಾಗಿರೋಂಥ ಮನುಷ್ಯ ಯಾರಂತೆ, ದಾವೀದನು ಅಂತ ಹೇಳ್ತಾರೆ. ಯೋಚನೆ ಮಾಡಿ, ದಾವೀದ್ ಎಂತೆಂತ ತಪ್ಪು ಮಾಡೋನ್ರಿ, ಆರು ಅವನ ತಪ್ಪನ್ನೆಲ್ಲ ಕ್ಷಮಿಸಿದ್ರೆ ಏನು ಗೊತ್ತಾ, ಅವನ್ ತಿದ್ಕೊಂಡ. ವಾಕ್ಯದ ಮುಖಾಂತರ ಹೇಳಿದ ತಕ್ಷಣ ಅವನು ಸಣ್ಣರಾಗ್ಬಿಟ್ಟ ಅಂತೀನಿ, ಸಾಷ್ಟಾಂಗ ನಮಸ್ಕಾರ ಮಾಡ್ಬಿಡ್ತಾನ್ರಿ ಅದರ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ನಮಗೇನು ಗೊತ್ತಾ ಪಾಠ, ನಮ್ಗೆ ವಾಕ್ಯದ ಮುಖಾಂತರ ದೇವ್ರು ಎಷ್ಟೋ ವಿಚಾರಗಳೇನ್ ಮಾಡೋದು ನಮ್ಗೆ ತಿಳಿಸೋರ ಇಲ್ವೋ? ನಿಮ್ಗೆಲ್ಲ ವಾಕ್ಯಗಳ ಮುಖಾಂತರ ಎಷ್ಟೋ ವಿಚಾರಗಳನ್ನ ತಿಳಿಸಿದಾರ ಇಲ್ವಾ? ಅಲ್ವರ. ಈ ವಾಕ್ಯಗಳನ್ನ ಕೇಳಿದ್ಮೇಲೆ ನಾವೇನ್ ಮಾಡ್ಬೇಕು? ನೋಡ್ರ, ಸರಿಪಡಿಸ್ಕೊಬೇಕು ಅಂತ ಬರೀ 4 ಜನಕ್ಕೆ ಮನ್ಸಿರೋದು, ಇನ್ನು 14 ಜನಕ್ಕೆ ನೀವ್ ಏನಾರ ಹೇಳ್ಕೊಂಡ್ಲಿ ನಮಗೇನಾಗಬೇಕೈತೆ ಅಂತ ಬರ ಹೇಳ್ರಿ. ಎಲ್ಲಾರ್ಗು ವಾಕ್ಯದ ಪ್ರಕಾರ ತಿದ್ಕೊಬೇಕಂತ ಮನ್ಸೈತಾ ಇಲ್ವಾ? ಬೇಕಂತ ಮನ್ಸಿದೆ ಅಲ್ವರ. ನಾವೇನ್ ಮಾಡ್ಬೇಕು? ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು. ಇದನ್ನ ಜಾರಿಗೆ ಯಾರಪ್ಪ ತರಬೇಕು ಅಂತಂದ್ರೆ, ದೇವ್ರು ನಮ್ಮನ್ನ ಬಂದು ಕಿವಿ ಹಿಡಿದ್ಬಿಟ್ಟು ಕೈ ಹಿಡಿದ್ಬಿಟ್ಟು ಮಾಡಲ್ಲ ರೀ, ನಮ್ಗೆ ಸ್ವಂತ ಚಿತ್ತ ಅಂತ ಬಿಟ್ಬಿಟ್ಟವ್ರಿ.
ಸ್ವಾತಂತ್ರ್ಯ ನಮಗೆ ಕೊಟ್ಟವ್ರೆ. ಆದಾಮ್ಗೆ ಈಡೇನ್ ತೋಟದಲ್ಲಿ ಹಣ್ಣು ತಿನ್ಬೇಡ ಅಂತ ಹೇಳಿದ್ರು. ಅದರ ತಿನ್ನಕ್ಕೆ ಹೋಗ್ಬೇಕಾರೆ ದೇವ್ರು ತಡೆದಿಲ್ಲ ರೀ. ಎಷ್ಟೊತ್ತು ತಡೆಯೋದಿಕ್ಕೆ ಹೇಳ್ರಿ, ದೇವ್ರ ಕೈಲಿ ಆಗಲ್ವಾ? ಆರಾಮಾಗಿ ತಡಿಬೋದಾಗಿತ್ತು. ಅದರ ಬಿಲಾಮನು ದೇವ್ರ ಮಾರ್ಗ ಮೀರಿ ನಡೀತಾ ಇರ್ಬೇಕಾದ್ರು ಕೂಡ ದೇವ್ರನ್ನ ತಡೆಯಕ್ಕೆ ಹೋಗಿಲ್ಲ ರೀ. ಎಚ್ಚರಿಕೆ ಕೊಡ್ತಾರೆ ಅಷ್ಟೇ ಹೊರ್ತು ಅವನ್ನ ತಡೆಯೋದಿಕ್ಕೆ ಹೋಗಿಲ್ಲ. ಅಲ್ವರ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ, ಅದರ ಏನ್ರಿ ದೇವರ ಒಂದು ಧೂಪ ವೇದಿ ಮೇಲೆ ರಾಜ ಏನ್ ಮಾಡ್ತಾನೆ, ಓದು ಧೂಪ ಹಾಕೋದಿಕ್ಕೆ ಹೋಗ್ತಾನೆ. ಅದರ ದೇವರನ್ನ ಏನ್ ಮಾಡಿದ್ರು, ತಡೆದಿಲ್ಲ. ಶಿಕ್ಷೆ ಕೊಟ್ರು, ಅನಂತರ ವಾರ್ನಿಂಗ್ ಕೊಡ್ತಾರೆ, ಹೇಳ್ತಾರೆ. ಅರ ದೇವ್ರು ನಮ್ಮನ್ನ ತಡೆಯಲ್ಲ ರೀ. ವಾಕ್ಯಗಳು ಕೊಟ್ಟಿರೋದು ಏನು ಗೊತ್ತಾ ಏನ್ರಿ, ನೀತಿ ಪಾಠಕ್ಕಾಗಿ, ನಮ್ಮ ನೀತಿ ಶಿಕ್ಷೆಗಾಗಿ ಪೂರ್ವದಲ್ಲಿ ಬರ್ದಿರೋದ್ರಲ್ಲಿ ಯಾರಿಗೋಸ್ಕರ ಬರ್ದವ್ರೆ? ಪಕ್ಕದ ಮನೆ ನಮಗೋಸ್ಕರ. ಯಾರಿಗೋ ಬರ್ದಿಲ್ಲ, ನಮಗೋಸ್ಕರ ಬರ್ದಿರೋದ್ರಿ. ವಾಕ್ಯನ ಕೇಳಿದ ಮೇಲೆ ವಾಕ್ಯದ ಪಕ್ಕ ನಾವೇನ್ ಮಾಡ್ಕೊತ ಮಾಡಬೇಕು, ಅದನ್ನ ಬದಲಾವಣೆ ಮಾಡ್ಕೊಡೋಕೆ ಕಲಿಬೇಕ್ರಿ. ಅದರ ಯೋಚನೆ ಮಾಡಿ ಕರ್ತನಲ್ಲಿ ಪ್ರೀತಿ ಅನ್ಸಗಳೇ, ನಾವು ಅನೇಕ ಮುಖ್ಯವಾಗಿರೋ ಪಾಠಗಳು ಕಲ್ತ್ಬಿಟ್ಟು ಆಲ್ಮೋಸ್ಟ್ ಲಾಸ್ಟ್ ಸ್ಟೇಜಲ್ಲಿ ಬಂದಿದ್ರಿ. ನಾವು ನಿರ್ಧಾರ ತಗೊಬೇಕು, ಇನ್ಮೇಲೆ ವಾಕ್ಯದ ಪ್ರಕಾರ ಬಾಳ್ತೀನ ಅಥವಾ ಪರವಾಗಿಲ್ಲ ಸುಳ್ಳು ಹೇಳೋದು ಸರಿ, ಆ ಸುಳ್ಳಿರೋಂಥ ಸ್ಥಳಕ್ಕೆ ಹೋಗಿ ನಾನು ಸುಳ್ಳುಗಳನ್ನ ಕೇಳ್ಕೊಂಡ್ ಬರ್ತೀನಿ ಅಂತ ನಿರ್ಧಾರ ತಗೋತೀರಾ? ಅಲ್ವರ ನೋಡ್ರಿ, ನಿಮ್ಗೆ ವಾಕ್ಯ ಹೇಳಲಿಲ್ಲ ಅಂತಂದ್ರೆ ಏನೋ ತೊಂದರೆ ಇರ್ತಾ ಇರ್ಲಿ ರೀ. ವಾಕ್ಯ ನಿಮ್ಗೆ ಸ್ಪಷ್ಟವಾಗಿ ದೇವರು ಸತ್ಯವೇದ ಮುಖಾಂತರ ತಿಳಿಸ್ಕೊಟ್ಟಾರೆ. ಅದರ ಇದರಲ್ಲಿ ನಿಮ್ಗೆ ಏನಾರ ಸಂದೇಹ ಇತ್ತು ಅಂತಂದ್ರೆ ಧಾರಾಳವಾಗಿ ನೀವೇನ್ ಮಾಡ್ಬೋದು, ಕೇಳ್ಬೋದು. ಅದರ ಆದ್ರೆ ದೇವರು ನಮ್ಮ ಹತ್ರ ಎದುರು ನೋಡೋದೇನು ಗೊತ್ತಾ, ವಾಕ್ಯನ ಕಲ್ತಿದ್ಮೇಲೆ ಎಷ್ಟು ಪ್ರಕಾರ ನಡ್ಕೊಂತೀರಿ. ಅದರ ವಾಕ್ಯನ ಕೇಳಲ್ಲ, ಅದರ ವಾಕ್ಯನ ಕಲಿಯಲ್ಲ ಅಂತಂದ್ರು ಏನು ಬಲವಂತ ಇಲ್ಲ ರೀ. ಒಂದು ಅರ್ಥ ಮಾಡ್ಕೊಳ್ರಿ, ಈ ಸತ್ಯಾರ್ಥಗಳನ್ನ ನೀವ್ ಏನ್ ಕೇಳ್ತಾ ಇದ್ದೀರೋ ಇದೇ ಸತ್ಯಾರ್ಥಗಳನ್ನ ಪ್ರವಾದಿಗಳು ಕೇಳಕ್ಕೆ ಎಷ್ಟೋ ಕುತೂಹಲದಿಂದ ಕಾಯ್ದ್ರು ಅಂತ ಬೈಬಲ್ ವಾಕ್ಯನೇ ಇದೆ. ಇದೇ ಸತ್ಯಾರ್ಥಗಳನ್ನ ಕ್ರಿಸ್ತನ್ ರಾಜ್ಯದಲ್ಲಿ ಲೋಕ ಜನಗಳಿಗೆ ಪ್ರತಿಯೊಬ್ಬ ಮನುಷ್ಯಗೆ ಏನ್ ಮಾಡ್ತಾರೆ, ಅವರು ಕೊಡಕ್ ಹೋಗ್ತಾರೆ. ಅದರ ಅವಾಗ ಎಲ್ಲಾ ಕಲ್ತೇ ಕಲಿಬೇಕು. ಇವಾಗ ಕಲ್ತಿದ್ರೆ ನಿಮ್ಗೆ ಆಲ್ರೆಡಿ ಎಲ್ಲ ಹೇಳ್ದಂಗೆ ಪರಲೋಕದ ರಕ್ಷಣೆ. ಅದರ ನಾವೆಲ್ಲ ಇಷ್ಟು ಸಮಯ ಒದಗಿಸಿಟ್ಟು ಕಷ್ಟಪಟ್ಟು ಏನಕ್ಕೆ ನಾವು ಇಷ್ಟೊಂದು ರಿಸ್ತು ಅಂತಾರಂದ್ರೆ ವಾಕ್ಯನ ಕೇಳೋದಿಕ್ಕೆ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ, ಮುಂದೆ ಬರುವಂತ ದಿನಗಳಲ್ಲಿ ಅದರ ನೀವು ಮನುಷ್ಯನ ಮೆಚ್ಚುಗೆ ಆಗಂತ ರೀತಿಯಲ್ಲಿ ನಿರ್ಧಾರ ತಗೊಂಡಿದ್ದೀರಾ, ದೇವರಿಗೆ ಮೆಚ್ಚುಗೆ ಆಗತ್ರ ನಿರ್ಧಾರ ತಗೊಂಡ್ರಿ. ನೋಡಿ, ದಾವೀದು ನಿರ್ಧಾರ ತಗೊಬೇಕಾರೆ ದಾವೀದ್ ಸಂಗಡ ಯಾರಿದ್ರು ಯೋಚನೆ ಮಾಡಿ ಇರ್ತೀನಿ. ಅಂದ್ರೆ ದಾವೀದ್ ಇದು ಮಂಜೂಷ ಪೆಟ್ಟಿನ ತರ್ಬೇಕಾದ್ರೆ ಏನ್ ಗ್ರ್ಯಾಂಡ್ ಆಗಿತ್ತು, ಎಷ್ಟು ಜನಗಳು ನೋಡ್ತಾ ಇದ್ರು. ಅದರ ಏನ್ ಅವಮಾನ ಆಗೋಯ್ತ್ರಿ ಒಂದೇ ಸತಿಗೆ, ಒಂದು ಕ್ಷಣದಲ್ಲಿ ಒಬ್ಬ ಮನುಷ್ಯ ಸತ್ತೋಗಿದ ತಕ್ಷಣ ಎಂತ ಅವಮಾನ, ಶಾಕು. ದಾವೀದ್ಗೆ ಏನಾಗಿರ್ಬೇಕು, ಏನಪ್ಪಾ ಇಂಥ ಒಂದು ಆಗೋಯ್ತಾ, ಅಯ್ಯೋ. ಅರೆ ತಿದ್ಕೊಂಡಿದ್ಮೇಲೆ ಅಂತ ಉನ್ನತವಾದ ಸ್ಥಿತಿಗೆ ದೇವರೇ ಮಾಡೋದು, ದಾವೀದನ್ನ ಏರ್ಸ್ಬಿಟ್ರು ನೋಡ್ತೀನಿ. ಆಲಯನ ಕಟ್ಟೋದಿಕ್ಕೆ ಮನ್ಸು ಕೊಡ್ತಾರೆ, ದೇವರು ಎಲ್ಲಾ ಸಾಮಗ್ರಿಗಳನ್ನ ಕೊಡ್ತಾರೆ, ಅವ್ನು ಬೇಕಂತ ಎಲ್ಲ ಒಂದು ವ್ಯವಸ್ಥೆಗಳೇನ್ ಮಾಡ್ತಾರೆ, ದೇವರು ಒದಗಿಸ್ಕೊಡ್ತಾರೆ. ಅದರ ಆದ್ರೆ ಇದೆಲ್ಲದಕ್ಕೂ ಮೂಲ ದಾವೀದು ವಿಧೇಯನಾಗಿರ್ಬೇಕಾಯ್ತ್ರಿ. ಅದೇ ರೀತಿ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ನಾವು ದೇವ್ರ ವಾಕ್ಯಕ್ಕೆ ಎಷ್ಟು ವಿಧೇಯನಾಗ್ತೀರಿ ಅದು ನಮಗೆ ಬಿಟ್ಟಿದ್ರಿ. ಕ್ಲಾಸಸ್ ಎಲ್ಲ ಕೇಳಿದಿರಾ, ಆಲ್ಮೋಸ್ಟ್ ಒಂದು ವರ್ಷದವರೆಗೂ ಎಲ್ಲ ಪ್ರಮುಖವಾಗಿರೋ ಕ್ಲಾಸ್ಗಳು ಕೇಳಿದಿರಾ. ಯೋಚನೆ ಮಾಡಿ ಏನೇನು ಪಾಠಗಳು ಕೇಳಿದಿರಾ. ಅದರ 3 ಲೋಕಗಳು, 3 ಮಾರ್ಗಗಳು, ಸತ್ಯವೇದನ ಹೋಗಿ ಓದಿ ತಿಳ್ಕೊಳೋದು, ಯೇಸುಕು ಸಂಖ್ಯೆ ಲೋಕರಕ್ಷಕ ಅಲ್ವರ, ಆತ್ಮ ಅಂದ್ರೆ ಏನು, ನರಕ ಅಂದ್ರೆ ಏನು, ತ್ರೈಕತ್ವ ಅಂದ್ರೆ ಏನು, ಕ್ರಿಸ್ತನ ರಾಜ್ಯ, ದಾನಿಯೇಲ 2ನೇ ಅಧ್ಯಾಯ 7ನೇ ಅಧ್ಯಾಯ, ಪ್ರಭುರಾತ್ರಿ ಭೋಜನ, ಕರ್ತನಲ್ಲಿ ಪ್ರೀತಿ ಅಂತ ಸುಳ್ಳೆ, ಕ್ರಿಸ್ತ ವಿರೋಧಿ, ತ್ರೈಕತ್ವ, ಯೇಸು ಕ್ರಿಸ್ತನ 2ನೇ ಬರುವಿಕೆ, ಇವೆಲ್ಲ ಬಂದ್ಬಿಟ್ಟು ನಿಮ್ಗೆ ಆಳವಾಗಿರೋಂಥ ಸತ್ಯಾರ್ಥಗಳನ್ನ ದೇವ್ರು ಕೊಟ್ಬಿಟ್ಟು ಇದುವರೆಗೂ ಕಣ್ಗಳನ್ನ ತೆರೆದಿರೋಂಥ ವಿಚಾರಗಳನ್ನ ನಿಮ್ಗೆ ತೆರೆದಿಟ್ಟಿದ್ದಾರೆ. ನಿರ್ಧಾರ ನಿಮ್ಮದು ಅಲ್ವರಾ. ಕರ್ತನಲ್ಲಿ ಪ್ರೀತಿ ನಾವು ದಾವಿದಿನ ಥರ ದೇವ್ರಿಗೆ ಸಣ್ಣ ಅಥವಾ ಉಜ್ಜಿನ ಥರ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ತೀನಿ ಅಂತ ಹೋಯ್ತೀರಾ, ನಿಮಗೆ ಬಿಟ್ಟಿದ್ದು. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ, ಯಾವ್ದಾರ ಸಹೋದರ ಸಹೋದರಿಗಳಿಗೆ ಏನೇ ಡೌಟ್ಸ್, ಏನೇ ಕ್ವಶನ್ಸ್ ಇತ್ತು ಅಂದರೆ ಧಾರಾಳವಾಗಿ ನೀವು ಕೇಳ್ಬೋದು, ಏನೂ ಅಂಜಿಕೆ ಇಲ್ಲ ಅಲ್ವರ. ಅದು ಮಾತ್ರ ಅಲ್ಲ, ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. ಆಮೇಲೆ ಹೊಸ್ದಾಗೆ ಕ್ಲಾಸಸ್ ಕೂಡ ಶುರು ಮಾಡಿದ್ರಿ, ಮಂಗಳವಾರ ರಾತ್ರಿ 8 ಗಂಟೆಗೆ. ಯಾರೋ ಇಂಟ್ರೆಸ್ಟ್ ಇದ್ದರೆ ನೀವೆಲ್ಲ ಜಾಯ್ನ್ ಆಗ್ಬೋದು. ಆಮೇಲೆ ನಿಮ್ಮ ಗ್ರೂಪ್ಗಳಿಗೆ ಒಂದು ಬ್ಯಾನರ್ ಕಳಿಸಿದಿರಿ, ಅದರ ಒಂದು ನೋಟಿಸ್ ಥರ, ಅದನ್ನು ದಯವಿಟ್ಟು ನಿಮ್ಮ ಸ್ಟೇಟಸ್ಗಳಿಗೆ ಹಾಕಿ. ಎಷ್ಟೋ ಜನ ಕ್ರೈಸ್ತ ಸಹೋದರ ಸಹೋದರಿಗಳ ವಾಟ್ಸಪ್ ಗ್ರೂಪಲ್ಲಿ ಇದ್ದೀರಿ ನೀವು, ಆ ಗ್ರೂಪಲ್ಲೆಲ್ಲ ಶೇರ್ ಮಾಡಿ, ನಮ್ಮ QR ಕೋಡ್ ಶೇರ್ ಮಾಡಿ, ಅನೇಕ ಜನ ಸಹೋದರ ಸಹೋದರಿಗಳು ತಿಳಿದಿರೋಂಥ ಈ ಸತ್ಯಾರ್ಥಗಳನ್ನ ತಿಳ್ಕೊಳ್ಳಿ. ಒಂದು ಚೆನ್ನಾಗಿ ಇಟ್ಕೊಳ್ಳಿ, ನಮಗೇನು ಲಾಭ ಇಲ್ಲ ಇದರಿಂದ. ಅದರ ನಾವೇನೋ ನಿಮ್ಮ ಹತ್ರ ದುಡ್ಡು ವಸೂಲಿ ಮಾಡಿ ಬಿಲ್ಡಿಂಗು ಮನೆಗೇನೇನು ಕಟ್ಕೊಳಕ್ಕೆ ಹೋಗಲ್ಲ, ನಮಗೇನು ಲಾಭನೂ ಇಲ್ಲ ಇದರಲ್ಲಿ ಅಲ್ವರ. ನಮಗೆ ಏನ್ರಿ ದೇವರ ಆಶೀರ್ವಾದನೇ ದೇವ್ರು ನಮಗೆ ಕೊಡೋಂಥ ದೊಡ್ಡ ಲಾಭ. ನಿಮಗೂ ಅಷ್ಟೇ ರೀ. ಅದರ ಮನುಷ್ಯನ ನೋಡಿಕೊಂಡು, ಈ ಲೋಕದಲ್ಲಿ ನೋಡಿಕೊಂಡು, ಸಭೆಗಳು ನೋಡಿಕೊಂಡು ನೀವು ಹೋಗ್ತೀನಿ ಅಂತಂದರೆ
ನಿಮ್ಮ ರಕ್ಷಣೆ ಸಾಧಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ ರೀ. ಅದರ ನಿಮ್ಮ ರಕ್ಷಣೆ ನೀವೇ ಸಾಧಿಸ್ಕೊಬೇಕ್ರಿ. ನಿಮ್ಮ ರಕ್ಷಣೆನ ಬೇರೆ ಯಾವ ಮನುಷ್ಯನೂ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ಅದರ ನಿಮ್ಮ ಸಭೆ ಹಿರಿಯರಾಗ್ಲಿ, ಬೇರೆ ಯಾವುದೇ ಮನುಷ್ಯ ಆಗಲಿ, ಬೇರೆ ಯಾವುದೇ ವ್ಯಕ್ತಿ ಆಗಲಿ, ಅಣ್ಣ ತಮ್ಮ, ಅಪ್ಪ ತಂಗಿ, ಅಕ್ಕ ತಂಗಿ, ಇವ್ರು ಯಾರು ನಿಮ್ಗೆ ಬರಲ್ಲ ರೀ. ಅಲ್ರ ನಮ್ಮ ಕರ್ತನೋ ನಮ್ಮ ಹತ್ರ ಲೆಕ್ಕ ಕೇಳೋದು, ಇಂಡಿವಿಜುವಲ್ ಲೆಕ್ಕ. ಅರ್ಥ ಆಯ್ತರ? ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಿಗಳೇ, ವಾಕ್ಯನ ಕೇಳಿದಿರ, ವಾಕ್ಯದ ಪಕ್ಕ ಬಾಳೋದಕ್ಕೆ ಆದಷ್ಟು ಪ್ರಯತ್ನ ಮಾಡಿ. ಯಾರಿಗೇನೇ ಡೌಟ್ಸ್ ಇದೆಯಾ, ಏನೋ ಕೇಳೋದಿದೆಯಾ, ಧಾರಾಳ ಕೇಳ್ಬೋದು. ಯಾರಿಗೇನೇ ಡೌಟ್ಸ್ ಇದೆಯಾ? ಮಹೇಶ್ ಬ್ರದರ್ ಏನೋ ಪ್ರಶ್ನೆ ಇದೆಯಾ? ಇಲ್ಲ ಸರ್, ಏನಿಲ್ಲ. ಓಕೆ, ಮಹೇಶ್ ಬ್ರದರ್ ಏನೋ ಕ್ವಶನ್ಸ್ ಇದೆಯಾ? ಇಲ್ಲ ಬ್ರದರ್, ಡೌಟ್ ಇಲ್ಲ. ಓಕೆ, ಇಜ್ರಾ ಬ್ರದರ್ ಏನೋ ಕ್ವಶನ್ಸ್ ಇದೆಯಾ? ಇಲ್ಲ ಬ್ರದರ್. ಓಕೆ, ಜಮೀಮಾ ಸಿಸ್ಟರ್ ಏನೋ ಕ್ವಶನ್ಸ್ ಇದೆಯಾ? ಇಲ್ಲ brother. ನೂತನ್ ಬ್ರದರ್ ಎನಿ ಕ್ವಶನ್ಸ್? ಇಲ್ಲ ಬ್ರದರ್, ಥ್ಯಾಂಕ್ ಯು. ಪ್ರೇಮಾ ಸಿಸ್ಟರ್? ಪ್ರೇಮಾ ಸಿಸ್ಟರ್ ಏನೋ ಕ್ವಶನ್ಸ್ ಇದೆಯಾ ಸಿಸ್ಟರ್? ಓಕೆ, ಸರೋಜಮಾ ಸಿಸ್ಟರ್ ಏನೋ ಕ್ವಶನ್ಸ್ ಇದೆಯಾ? ಇಲ್ಲ ಬ್ರದರ್. ದೇವಿ ಸಿಸ್ಟರ್? ಓಕೆ, ಶ್ವೇತಾ ಸಿಸ್ಟರ್? ಓಕೆ, ಉಷಾ ಸಿಸ್ಟರ್ ಏನೋ ಪ್ರಶ್ನೆ ಇದೆಯಾ? ಓಕೆ, ಈ ಝಯೋಮಿ ಅಂತ ಯಾರೊಬ್ಬರು ಜಾಯ್ನ್ ಆಗಿದ್ದಾರೆ, ಅವ್ರಿಗೇನೋ ಕ್ವಶನ್ಸ್ ಇದೆಯಾ? ಓಕೆ, ಗುಡ್. ಏನು ಕ್ವಶನ್ಸ್ ಇಲ್ಲ ಅಂದರೆ ಸಂತೋಷ. ಕ್ವಶನ್ಸ್ ಬಂದರೆ ದಯವಿಟ್ಟು ಏನು ಸಂಕೋಚ ಪಡ್ತೀರಾ, ನೀವು ವಾಟ್ಸಪ್ ಮಾಡ್ಬೋದು ಯಾವಾಗಾರು, ಆಯ್ತಾ? ನಿಮ್ಗೆ ಖಂಡಿತವಾಗೂ ಸತ್ಯವಾದ ಮುಖಾಂತರ ನಮಗೇನು ಗೊತ್ತಿದೆಯೋ ಮ್ಯಾಕ್ಸಿಮಮ್ ನಿಮಗೆ ತಿಳಿಸ್ಕೊಡೋಕೆ ನಾವು ಪ್ರಯತ್ನ ಮಾಡ್ತೀವಿ. ಓಕೆನಾ? ಸೊ ನೆಕ್ಸ್ಟ್ ವಾರ ಇದೇ ಥರ 8 ಗಂಟೆ ಸಿಕ್ಕನ ಬಹು ಮುಖ್ಯವಾಗಿರೋಂಥ ಕ್ಲಾಸಸ್ ಇರ್ತಾರೆ. ಅದರ ನಿರ್ಧಾರ ತೊಗೊಳ್ಳೋಂಥ ಸಮಯಗಳು ಬರ್ತಾ ಇದೆ. ಸೊ ನೀವು ನಿರ್ಧಾರಗಳು ತೊಗೊಳೋದಕ್ಕೆ ನಿಮ್ಮ ಮನ್ಸುಗಳನ್ನ ಸಿದ್ಧತೆ ಮಾಡ್ಕೊಳ್ಳಿ. ಅದರ ಕೊನೆಯದಾಗಿ ನಾವೊಂದು ಪ್ರಾರ್ಥನೆ ಮಾಡೋಣ.